ನನ್ನ ಮಗನಿಗೆ ಬಂದ ಆರೋಪದ ಪ್ರಕಾರ ಅವರು ನನಗೆ ನನ್ನ ಮಗ ಕ್ರಿಶ್ಚಿಯನ್ಸ್ ಅಂತ ಹೇಳಿದ್ದಕ್ಕೆ ನನಗೆ ಅವರು ಇಲ್ಲಿ ಮಂಗಳೂರಲ್ಲಿರುವ ಯಾವ ಚರ್ಚಲ್ಲಿ ಸಾಗ್ಬೋದು ಹೋಗಿ ಅವನ ಮತ್ತು ನನ್ನ ಹೆಸರಿರುವ ದಾಖಲಾತಿ ಪತ್ರವನ್ನು ತಂದು ನನ್ನಲ್ಲಿ ಇದೇ ಮೀಡಿಯಾದಲ್ಲಿ ಬಂದು ತೋರಿಸ್ಬೇಕು ಅವನದ್ದು ದಾಖಲಾತಿ ಪತ್ರವನ್ನು. ಅವನು ಕ್ರಿಶ್ಚಿಯನ್ ಅಂತೇಳಿ ಪ್ರೂಫ್ ಮಾಡಿ ತೋರಿಸ್ಬೇಕು ನನಗೆ. ನನ್ನ ಮಗನಿಗೆ ಈಗ ಕೆಲಸ ಇಲ್ಲದೆ ಅವನ ಮನೇಲಿದ್ದಾರೆ, ಅದರದ್ದು ನನಗೆ ಮಾನದಂಡವನ್ನು ಅವ್ರು ಕೊಡಬೇಕು. ಎರಡನೇದಾಗಿ ನನ್ನ ಮಗ ಹೇಳ್ತಾನೆ ಅವನು ಬಲ್ಮೆ ಹೇಳ್ತಾನಂತ. ಬಲ್ಮೆ ಹೇಳುವುದು ಅದು ನಮ್ಮ ಮನೆ ನೋಡಿ, ನಿನ್ನೆ ನೋಡಿರ್ಬೋದು ನೀವು ವಿಡಿಯೋದಲ್ಲಿ ನಮ್ಮ ಮನೆಯನ್ನು, ಅದರ ಅವಸ್ಥೆಯನ್ನು. ಅಂಥ ಬುದ್ಧಿ ನಮಗೆ ಇಲ್ಲ. ಆದರೆ ಅವರು ರತಿ ಅಂತ ಹೇಳುವವರು ನನ್ನ ದೊಡ್ಡ ಮಗನನ್ನು ಒನ್ ಟೈಮಿಗೆ ನೇಮ ಕಟ್ಟಿಸಿದ್ದಾರೆ. ಆಗ ಅವರಿಗೆ ಕ್ರಿಶ್ಚಿಯನ್ಸ್ ಅಂತ ಕಾಣಿಲ್ವಾ? ಇವರ ತಂದೆ ಗಣೇಶ್ ಪಮ್ಮದ ಇರುವಾಗ ಅವರಿಗಾಗ ಈ ಮಾತನ್ನು ತೆಗಿಬೋದಿತ್ತಲ್ವಾ? ಅವರು ಕ್ರಿಶ್ಚಿಯನ್ ಜಾತಿ ಅಂತ. ಆಗ ಎಲ್ಲಿ ಹೋಗಿದ್ರು ಇವರು? ಈಗೆಲ್ಲದಕ್ಕೂ ಯಾರ್ಯಾರ ಗ್ರಜ್ಜಲ್ಲಿ ಏನೇನು ತೆಗೆಯೋದು ಬೇಡ ಅವರು. ನನ್ನ ಚಿಕ್ಕ ಮಗಂದು ಲೈಫನ್ನು ಅವನು ಹಾಳು ಮಾಡೋದು ಬೇಡ ಅವರು. ಅವನಿಗೆ 4 ಜಾಗೆಗೆ ಹೋದರೆ ಅಲ್ಲಿ ಅವನಿಗೆ ಮರ್ಯಾದಿದೆ. ಆ ಹೋದ ಮರ್ಯಾದನ್ನು ಅವ್ರು ತಂದು ಕೊಡ್ತಾರಾ? ಯಾನು ಇತ್ತ ಈ ಪರಿಸ್ಥಿತಿ ಬೈದೆ ಹೈಕ್ ದಾದ ಮನ್ಪೊಡು ಬಂದು ಹಿಂಗೆ ಗೊತ್ತಾವದಿಜ್ಜಿ ನಿಕಲ್ ಎದುರು ದಾದ ಪಾತ್ರೆಡು ಬಂದು ದೇವಂಗೆ ಪಾತ್ರೆದು ಗೊತ್ತುಜ್ಜಿ ನಿಕಲ್ನ ಮೀಡದ ಎದುರು ಮಾತ ಇಂಕ್ ಪಂಡ ದಾದ ಮನ್ಪೊಡು ಅವರಲ್ಲಿ ಯಾವುದೇ ದಾಖಲೆಗಳಿಲ್ಲ. ಆದರೆ ನಮ್ಮಲ್ಲಿ ಎಲ್ಲ ಅವರ ಸರ್ಟಿಫಿಕೇಟ್ ಮತ್ತೆ ಇದು ಹೊಸದಾಗಿ ಇದು ಅಪ್ಡೇಟ್ ಆದಂತಹ ಎಲ್ಲ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ನಮೂನೆ ಡಿ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟು ಪ್ರಮಾಣ ಪತ್ರ, ಇದು ಒರಿಜಿನಲ್. ನಮ್ಮಲ್ಲಿ ಇದು ದಾಖಲೆ ಸಮೇತ ಉಂಟು. ಇದು ನೆಕ್ಕುದುಂಬು ಪೂರ ಬೇತೆ ಪೂರ ಕಟ್ಟಿದರು. ಇದಕ್ಕಿಂತ ಮೊದಲು ಬೇರೆ ಕಡೆಯಲ್ಲೆಲ್ಲ ಸುಶಾಂತ್ ನೇಮ ಕಟ್ಟಿಕೊಂಡಿದ್ದ. ಆದರೆ ಅವರ ಈ ಯಾವ ಆರೋಪ ಮಾಡಿದ್ದಾರೆ ಅವರ ಗಂಡನೇ ಈ ಸುಶಾಂತ್ ಬಂಗೇರನ ಅಣ್ಣನನ್ನು ಕರೆದು ಒಂದು ಸೀಮಿತವಾದ ಒಳ್ಳೆ ಕಾರ್ಣಿಕ ಪ್ರದೇಶದಲ್ಲಿ ನೇಮ ಕಟ್ಟಿಸಿದ್ದಾರೆ. ಆವಾಗ ಪ್ರಶ್ನೆ ಗಂಡ ಕಟ್ಟಿಸಿದಾಗ ಇವರು ಪ್ರಶ್ನೆ ಮಾಡಲಿಕ್ಕೆ ಬರಲಿಲ್ಲ. ಆಮೇಲೆ ನಮಗೆ ಯಾಕೆಂದರೆ ಅವರ ಗಂಡ ಕೆಲವು ಸೀಮಿತ ಪ್ರದೇಶದಲ್ಲಿ ನೇಮ ಕಟ್ಟಿಕೊಂಡು ಬಂದಿದ್ದಾರೆ. ಅನಂತರ ಅದು ಕೆಲವೊಂದು ಅಜ್ಜಲು ಪದ್ಧತಿಯಲ್ಲಿ ಬಾಕಿ ವಿಚಾರದಲ್ಲಿ ಆ ನೇಮಗಳನ್ನು ಚಿಪ್ಪರು ಗಣೇಶ ಪಂಬದರು ನೇಮ ಕಟ್ಟಿಕೊಂಡು ಬಂದಿದ್ದಾರೆ. ಆ ವಿಚಾರದಲ್ಲಿ ಮನಸ್ತಾಪಗೊಂಡು ಈ ಆರೋಪವನ್ನು ಮಾಡಿದ್ದು. ಅನಂತರ ಸುಶಾಂತ್ ಬಂಗೇರನ ಅಣ್ಣ ಖುದ್ದಾಗಿ ಅವರಿಗೆ ಈ ಆರೋಪ ಮಾಡಿದವರಿಗೆ ಕಾಲ್ ಮಾಡಿ ಕೇಳಿದ್ದಾರೆ, ಯಾಕೆ ನನ್ನ ತಮ್ಮನ ಬಗ್ಗೆ ಹೀಗೆ ನೀವು ಮಾಧ್ಯಮದ ಮೂಲಕ ಆರೋಪ ಮಾಡಿದ್ದು? ಅವನ ಬಗ್ಗೆ ನನಗೆ ಯಾವುದೇ ಬೇಜಾರಿಲ್ಲ, ಅವನು ಇದಕ್ಕಿಂತ ಮುಂಚೆಯೂ ನೇಮ ಕಟ್ಟಿದ್ದಾನೆ, ಅದರ ಬಗ್ಗೆ ಎಲ್ಲ. ಆಗ ಇವನಿಗೆಲ್ಲ ನಿಮ್ಮ ಗಂಡನೇ ಕರೆದು ನೇಮ ಕಟ್ಟಿಸಿದ್ದಾನೆಲ್ಲ, ಆಗ ನಿಮಗೆ ಪ್ರಶ್ನೆ ಮಾಡಬಹುದಿತ್ತಲ್ಲ ನಿಮ್ಮ ಗಂಡನನ್ನೇ ಅಂತ. ಅದಕ್ಕೆ ಅವರು ಯಾವುದೇ ಉತ್ತರವಿಲ್ಲ. ನನಗೆ ಚಿಪ್ಪರು ಗಣೇಶ್ ಪಮ್ಮದ ಮೇಲೆ ವೈಯಕ್ತಿಕವಾದ ನಮಗೆ ಒಂದು ಕೋಪ ಉಂಟಂತ. ಕಳೆದ ಮಾರ್ಚ್ 13ರಂದು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕರಾವಳಿಯ ದೈವನರ್ತನದಲ್ಲಿ ಬೋಲೂರು ಜಾರಂದಯ ದೇವಸ್ಥಾನದಲ್ಲಿ ಇದು ಕ್ರಿಶ್ಚಿಯನ್ ಧರ್ಮದವರಿಂದ ದೈವನರ್ತನ ಮಾಡಿಸಿದ್ದೇವೆ ಅಂತ ಒಬ್ಬರು ಆರೋಪವನ್ನು ಮಾಡಿದ್ದಾರೆ. ಈ ಆರೋಪದ ವಿಚಾರವಾಗಿ ಎಲ್ಲ ಮಾಧ್ಯಮದಲ್ಲಿ ಎಲ್ಲ ಸುದ್ದಿಗೋಷ್ಠಿಯಲ್ಲೆಲ್ಲ ಬಂದಾಗ ಇದು ಆ ದೈವನರ್ತನ ಮಾಡಿದಂಥ ಬಂಟಕ್ಕೆ ಕಟ್ಟಿದವನಿಗೆ ಅದು ಅವನನ್ನು ಕ್ರಿಶ್ಚಿಯನ್ ಸಮುದಾಯ ಅಂತ ಎಲ್ಲ ಬಿಂಬಿಸಿ ಅದರಿಂದ ಅವನಿಗೆ ತುಂಬ ಅವನ ಕೆಲಸಕ್ಕೆ ತೊಂದರೆಯಾಗಿದೆ. ಹಾಗೂ ಅಲ್ಲಿ ನೇಮೋತ್ಸವದ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಗಣೇಶ್ ಪಂಬದ ಚಿಪ್ಪಾರು ಇವರಿಗೆ ಕೂಡ ಅವರ ಕೇರಳ ಮತ್ತು ಆ ಗಡಿನಾಡಿನ ಭಾಗದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಈಚೆ ನಮ್ಮ ಮುಡಿಪು ಆ ವಲಯದಲ್ಲಿ ನೇಮೋತ್ಸವವನ್ನು ಕಟ್ಟಿಕೊಂಡು ಪರಂಪರೆಯ ಆ ಹಿಂದಿನಿಂದ ಬಂದಂಥ ಹಿರಿಯರು ಯಾವ ರೀತಿ ಮಾಡಿಕೊಂಡು ಬಂದಿದ್ದಾರೆ ಆ ಕಟ್ಟುಪಾಡಿನ ಪ್ರಕಾರ ಅವರು ಅವರವರ ಆ ಸ್ಥಾನಮಾನ ಮಾಗನೆ ಸೀಮೆಗಳಲ್ಲೆಲ್ಲ ದೇವನರ್ತನ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವೇನೆಂದರೆ ಈ ಸುಶಾಂತ್ ಬಂಗೇರ ಎಂಬವರು ಪದವಿನಂಗಡಿ ಸೇಸಪ್ಪ ಸಾಲ್ಯಾನ್ ಪಂಬದ ಇವರ ಮಗನಾದ ಪಿಟ್ಟಿ ಗಣೇಶ್ ಪಂಬದ ಇಲ್ಲೆಲ್ಲ ಹೆಚ್ಚಿನ ಈ ಮಂಗಳೂರಿನ ಎಲ್ಲ ಕಡೆಗಳಲ್ಲಿ ಪ್ರಖ್ಯಾತ ದೈವನರ್ತಕರ ಜೊತೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಅವರು. ಈಗ ಅವರಿಲ್ಲ, ತೀರಿ ಹೋಗಿದ್ದಾರೆ. ಆದರೆ ಅವರ ಮಗನಾದ ಸುಶಾಂತ್ ಬಂಗೇರ ಇವರು 13 ವರ್ಷಗಳಿಂದ ದೈವಾರಾಧನೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವರ ಪ್ರಥಮವಾದ ಒಂದು ದೈವನರ್ತನ ಇದರ ಹಳೆಯಂಗಡಿ
ಇಲ್ಲಿ ಅಶೋಕ್ ಬಂಗೇರ ಇವರ ಜೊತೆ ಅವರೊಂದು ನೇಮವನ್ನು ಕಟ್ಟಿದ್ರು. ಆ ಆ ಸಂದರ್ಭದಲ್ಲಿ ಅವರು ಕಟ್ಟಿದಂತಹ ಸಣ್ಣ ಪ್ರಾಯದಲ್ಲಿ ಕಟ್ಟಿದಂತಹ ನೇಮೋತ್ಸವದ ವಿಡಿಯೋ ತುಣುಕುಗಳು ಎಲ್ಲ ಕಡೆಯಲ್ಲಿ ವೈರಲ್ ಆಗಿ ಅದೊಂದು ಪ್ರಖ್ಯಾತಿಯನ್ನು ಪಡೆದಿತ್ತು. ಚಿಕ್ಕ ಹುಡುಗ ನೇಮ ಕಟ್ಟಿದ್ದಾನೆ, ಒಳ್ಳೆ ಚಂದ ಆಗಿದೆ, ಅವನ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅನಂತರ ಅವನು ಹಲವಾರು ಬಾರ್ಕೋರಿನಿಂದ ಬಂದು ಮಂಗಳೂರಿನ ತನಕ ಎಲ್ಲ ದೈವ ನರ್ತಕರ ಜೊತೆ ಬಂಟ ದೈವಕ್ಕೆ, ಹೀಗೆ ಸಣ್ಣ ಸಣ್ಣ ಪಿಲಿಚಾಮುಂಡಿ ದೈವಕ್ಕೆ, ಇತರ ದೈವ ನರ್ತನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾನೆ. ಮತ್ತು ಇತ್ತೀಚೆಗೆ ಅಂದರೆ ನಾವು ನಮ್ಮ ಕಡೆ ನಮ್ಮ ಒಟ್ಟಿಗೆ ಈಗ ಚಾಕರಿ ಮಾಡುವಾಗ ಮೊನ್ನೆ ಬೋಳೂರು ಅಂದರೆ ಫೆಬ್ರವರಿ 1 ತಾರೀಕಿನಂದು ಬೋಳೂರು ಜಾರಂದಯ ದೇವಸ್ಥಾನದಲ್ಲಿ ಗಣೇಶ್ ಪಂಬದರವರ ಒಟ್ಟಿಗೆ ಸುಶಾಂತ್ ಬಂಗೇರವರು ನೇಮವನ್ನು ಕಟ್ಟಿದ್ರು. ಕಟ್ಟಿದ ಬಗ್ಗೆ ಅವರು ಕ್ರಿಶ್ಚಿಯನ್ ಸಮುದಾಯ ಅಂತ ಈ ಏನು ಆರೋಪ ಮಾಡಿದ್ದಾರೆ ಅದರ ದಾಖಲೆ ಸಮೇತ ನಮ್ಮ ಹತ್ರ ಇದೆ. ಅವರ ಇದು ಜಾತಿ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಸುಶಾಂತ್ ಪಂಬದ SC ಹೀಗೆ ದಾಖಲೆ ಸಮೇತ ನಮ್ಮೊಟ್ಟಿಗೆ ಇದೆ. ಇದು ಅವರ ದಾಖಲೆ ಒರಿಜಿನಲ್. ಇದರಲ್ಲಿ ತಹಸೀಲ್ದಾರ್ ಅವರು ವರದಿ ಮಾಡಿದ್ದಾರೆ. ಅರ್ಜಿದಾರ ಇದು ಪಂಬದ ಸಮುದಾಯದವರಾಗಿದ್ದಾರೆ, ದೃಢೀಕರಿಸಿದ್ದಾರೆ ಅಂತ ಸೀಲ್ ಸಮೇತ ಇದೆ ಸರಕಾರದ್ದು. ಹಾಗಾಗಿ ಇವರು ಆರೋಪ ಮಾಡಿದವರಲ್ಲಿ ಯಾವುದೇ ತರಹದ ದಾಖಲೆಗಳಿಲ್ಲ. ಹೀಗೆ ಕ್ರಿಶ್ಚಿಯನ್ ಅಂತ ಹೇಳುವಾಗ ಅವರ ಎಲ್ಲ ಚರ್ಚ್ಗಳಲ್ಲಿ ಅವರ ಬಗ್ಗೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕು. ಯಾವುದೇ ದಾಖಲೆಗಳು ಇಲ್ಲದೆ ಅದರ ಬಗ್ಗೆ ಆರೋಪ ಮಾಡುವುದು ತಪ್ಪಲ್ವಾ? ಇವರು ಮೊದಲಲ್ಲ ಕಟ್ಟೋದೀಗ, ಇದೇ ಬೋಳೂರು ದೇವಸ್ಥಾನಕ್ಕೆ ಇದಕ್ಕಿಂತ ಮೊದಲು ಯಾರೆಲ್ಲ ಕಟ್ತಾ ಇದ್ರು ಅವರೊಟ್ಟಿಗೆ ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಆ ದೇವಸ್ಥಾನದಲ್ಲಿ ಚಾಕರಿ ಮಾಡಿಕೊಂಡು ಬಂದಿದ್ದಾರೆ. ಇವರು ಇತ್ತೀಚೆಗೆ ನಮ್ಮ ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ಜಾರಂದಯ ಬಂಟ ದೈವಕ್ಕೆ ನೇಮ ಕಟ್ಟಿದ್ರು. ಅದು ಇನ್ಸ್ಟಾಗ್ರಾಮ್ ಇತರ ಮೀಡಿಯಾಗಳಲ್ಲಿ ಅವರ ನೇಮದ್ದು ವಿಡಿಯೋ ಎಲ್ಲ ತುಣುಕು ಬಂದಾಗ ಬಹಳ ಒಳ್ಳೆಯ ರೀತಿಯಲ್ಲಿ ನೇಮ ಮಾಡಿದ್ರು. ಆ ಕುರಿತು ನಾವು ಬೋಳೂರಿನಲ್ಲಿ ನಮ್ಮೊಟ್ಟಿಗೆ ಕಟ್ಟಿಸಿದ್ದೇವೆ. ಇದು ನಾವು ಕಟ್ಟಿಸುವುದು ನಮ್ಮೊಟ್ಟಿಗೆ ಮೊದಲ ಬಾರಿ. ಹಾಗಾಗಿ ಗಣೇಶ್ ಪಂಬದರವರು ಚಿಪ್ಪಾರು ಅಥವಾ ಈಚೆ ಕೇರಳ ಭಾಗದಲ್ಲಿ ನೇಮ ಕಟ್ಟುವಾಗ ಅವರಿಗೆ ಹೆಚ್ಚಿನ ಕಡೆಯಲ್ಲಿ ಮೊದಲಿನ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದು ನೇಮ ಕಟ್ಟುವ ಇದರಲ್ಲಿ ಅವರ ಬಗ್ಗೆ ಕೆಲವರಿಗೆ ಅಂದರೆ ಈಗ ಅವರು ಮೊನ್ನೆ ಹೇಳಿದ್ರು ಉದ್ಯಾವರ ಕಾಂತ ಪಂಬದ ನಮ್ಮ ಮಾವ ಅವರ ಮಗ ಹೀಗೆ ಅವರ ಮಗ ನನ್ನ ಗಂಡ ಅಂದರೆ ಅವರ ಗಂಡ ಈಗ ನೇಮ ಕಟ್ಟುವುದಿಲ್ಲ, ಅವರು ಉನ್ನತ ಹುದ್ದೆಯಲ್ಲಿದ್ದಾರೆ. ಆದರೆ ಆ ಉಳಿದ ಕಾಂತ ಪಂಬದನವರ ಈ ಯಾವ ಅಜಲ ವ್ಯವಸ್ಥೆಯಲ್ಲಿ ಇದೆ ಅಲ್ಲೆಲ್ಲ ಈಗ ಗಣೇಶ್ ಪಂಬದರು ನೇಮ ಕಟ್ತಾ ಇದ್ದಾರೆ. ಅದು ಅಲ್ಲಿನ ಆ ದೇವಸ್ಥಾನದಲ್ಲಿ ನೇಮ ಮಾಡಿಸುವವರು ಅವರೇ ಖುದ್ದು ನೇಮ ಕಟ್ಟಲಿಕ್ಕೆ ಹೇಳಿಕೆ ಕೊಟ್ಟು ಮಾಗನೆಗಳು ಕೂಟ ಎಲ್ಲ ತೀರ್ಮಾನ ಮಾಡಿ ಇವರನ್ನು ನೇಮಿಸಿದ್ದು. ಯಾವುದೇ ಇದರಲ್ಲಿ ಇವರು ಹೋಗಿ ಕೇಳಿಕೊಂಡಾಗ್ಲಿ ಎಂತ ಹೀಗೆ ಹೋಗಿ ನೇಮ ಕಟ್ಟಿದ್ದಲ್ಲ. ಈ ಅಜಲಿನವರು ಕರೆದು ನೇಮ ಮಾಡಿದ ಪ್ರಕಾರ ಇಲ್ಲಿ ನೇಮ ಕಟ್ಟಿಕೊಂಡು ಹೋಗುವಾಗ ಇದರ ಬಗ್ಗೆ ಇವರಿಗೆ ಸ್ವಲ್ಪ ಮನಸ್ತಾಪಗಳು ಹೀಗೆ ಕಲಹಗಳು ಅವರಿಗೆ ಮನಸ್ಸಿಗೆ ಬಂದಿತ್ತು. ಹಾಗಾಗಿ ಯಾವ ವಿಷಯದಲ್ಲಿ ಇವರನ್ನು ತೇಜೋವಧೆ ಮಾಡಬೇಕು ಅಂತ ಕಾಯ್ತಾ ಇದ್ರು. ಹಾಗಾಗಿ ಈ ಬೋಳೂರಿನ ವಿಷಯದಲ್ಲಿ ಇದರ ದಾಖಲೆಗಳಿಲ್ಲದೆ ಆ ಸುಶಾಂತ್ ಬಂಗೇರ ಇವರ ಬಗ್ಗೆ ಕ್ರಿಶ್ಚಿಯನ್ ಅಂತ ಅಪವಾದ ಮಾಡಿ ಗಣೇಶ್ ಪಂಬದರನ್ನು ಮತ್ತು ಸುಶಾಂತ್ ಪಂಬದರನ್ನು ತೇಜೋವಧೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಅವರಲ್ಲಿ ಯಾವುದೇ ದಾಖಲೆಗಳಿಲ್ಲ. ಆದರೆ ನಮ್ಮಲ್ಲಿ ಎಲ್ಲ ಅವರ ಸರ್ಟಿಫಿಕೇಟ್ ಮತ್ತೆ ಇದು ಹೊಸತಾಗಿ ಇದು ಅಪ್ಡೇಟ್ ಆದಂತಹ ಎಲ್ಲ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ನಮೂನೆ ಡಿ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟು ಪ್ರಮಾಣ ಪತ್ರ ಇದು ಒರಿಜಿನಲ್. ನಮ್ಮಲ್ಲಿ ಇದು ದಾಖಲೆ ಸಮೇತ ಉಂಟು ಇದು. ಹಾಗಾಗಿ ಈ ಆರೋಪ ಮಾಡಿದಂಥವರು ಇದರ ಬಗ್ಗೆ ನಮ್ಮ ಈ ಮೀಡಿಯಾದಲ್ಲಿ ಅವರು ಬಂದು ಈಗ ಆರೋಪ ಮಾಡಿದಾಗ ಮೀಡಿಯಾದಲ್ಲೇ ಬಂದು ಅವರು ಕ್ಷಮೆ ಕೇಳಬೇಕು. ಅದಲ್ಲದೆ ಇತ್ತೀಚೆಗೆ ಮೊನ್ನೆ ಅವರೊಂದು ಹೇಳಿಕೆ ಕೊಟ್ಟಿದ್ರು ನಮ್ಮ ಟಿವಿ ಇದರಲ್ಲಿ. ಹೇಗೆಂದ್ರೆ ಇದು ನಿಮ್ಮ ಸಮುದಾಯ ಇದರ ಬಗ್ಗೆ ಏನು ಕೇಳಲಿಲ್ವ ಅಂತ. ಆಗ ಅವರೊಂದು ಮಾತು ಹೇಳಿದ್ರು, ನಮ್ಮ ಸಮುದಾಯದವರು ಯಾರು ಇದರ ಬಗ್ಗೆ ಪ್ರಶ್ನೆ ಮಾಡಲ್ಲ, ಯಾಕೆಂದ್ರೆ ಪಂಬದರೆಲ್ಲರೂ ಕಲ್ಲರೆ ಅಂತ. ಅದು ಅದರಲ್ಲಿ ಆ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಉಂಟು.
ಕೊನೆಯ ಭಾಗದಲ್ಲಿ. ಹಾಗಾದರೆ ನಮ್ಮ ಹಿರಿಯರು ಅದ್ರ ಬಲೆ ಇದು ಮುದ್ರೆಯನ್ನಿಟ್ಟು ಪರಂಪರಾಗತವಾಗಿ ಬಂದಂಥ ಎಲ್ಲ ನಿಯಮಗಳನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಂಥವರು ಮತ್ತೆ ಈಗ ಪ್ರಸ್ತುತವಾಗಿ ಎಲ್ಲ ಹೆಸರಾಂತ ಕಲಾವಿದರು ಅವರೆಲ್ಲ ಈ ನೇಮವನ್ನು ಕಟ್ಟುವಾಗ ಇದು ಪಂಬದರೆಲ್ಲರೂ ಈ ಸಮುದಾಯ, ನಮ್ಮ ಪಂಬದ ಸಮುದಾಯಕ್ಕೆ ಕಲ್ಲರ ಪಟ್ಟ ಹೀಗೆ ಅವರು ಮಾಧ್ಯಮದ ಮುಖಾಂತರ ಹೇಳಿದಾಗ ಇದು ನಮ್ಮ ಪಂಬದ ಸಮುದಾಯಕ್ಕೆ ಬಂದಂಥ ಕಪ್ಪು ಚುಕ್ಕೆ. ಸುರುತಾದು ನಾನು ತುರುಟು ಪಾತಿರುವೆ ಶುರುವಾದ ನಮ್ಮ ದೈವ ದೇವರನ್ನು ಸ್ಮರಣೆ ಮಾಡ್ತೊಂದು ನಮ್ಮ ಚಾನಲ್ ದಕ್ಲಿಗೆ ಮಾತ ನಿಕ್ಲೆಗೆ ನಮಸ್ಕಾರ ಮಲ್ತೊಂದು ನಮ್ಮ ದೈವಾರಾಧನದ ಕಟ್ಟುಪಾಡಡೆ ಉಂಡು ದೈವಲ್ನ ಕಟ್ಟಡೆ ಉಂಡು ಅಂಕ್ವಾಳ ಗಡಿ ಹಿಡಿದು ರಾಮೇಶ್ವರ ಗಡಿ, ರಾಮೇಶ್ವರ ಗಡಿ ಹಿಡಿದು ನೀಲೇಶ್ವರ ಗಡಿ ಎಂದು ಪಣದು ಅಂಚ ನಮ್ಮ ಈ ತುಳುನಾಡದ ನೆಟ್ಟೆ ನಮ್ಮ ನಾಗಾರಾಧನೆ ಮಲ್ಪುವ ದೈವಾರಾಧನೆ ಮಲ್ಪುವ ಮಾತ ಬೇತೆ ಬೇತೆ ದೈವ ದೇವರೇನ ಮಾತ ನಮ್ಮ ಎಡ್ಡೆ ರೀತಿಡು ಬಾರಿ ಪುರ್ಲುಡು ವಿಜೃಂಭಣೆ ನಮ್ಮ ಮಾತ ಎಂಕುಲು ಈ ಪಂಬದ ಸಮುದಾಯದಕ್ಕಲು ರಾಜಂದೆಯೋಗು ಚಾಕಿರಿ ಮಲ್ತದೆ ಐನು ಮಾತ ನಡತೊಂದು ಬೈದ ಎಂಕಲ ಹಿರಿಯಾಕಲು ವಾರೀತಿರು ನಡಪೊಡು ಎಂಚ ದಾನೆದಾಯ್ತ ಅನ್ಪನ್ಪುಣ ಆ ಮಾರ್ಗದರ್ಶನ ಎಂಕಲಿಗೆ ಕೊಡ್ತೇರಿ. ಎಂಕಲ್ನ ಅಜ್ಜೇರ ಎಂಕಲ್ನ ಅಮ್ಮೇರ ಇನಿ ಎಂಕುಲ್ನ ಈ ಸ್ಥಿತಿಗತಿಟ್ಟು ಎಂಕಲ್ ಬಾರಿ ಓಳ್ಳ ಅಚ್ಚಿಕಟ್ಟಾದು ಸೀಮೆ ಗ್ರಾಮ ಮಾಗಣೆ ಊರು ನೀನು ಮಾತ ಬಾರಿ ದೈವದ ಕೊಡಿಯಡಿಟ್ಟು ಬಾರಿ ಪೊರ್ಲುಡು ಇನಿ ಮುಟ್ಟ ಒಂಜಿ ಚುತ್ತಿ ಬರಂದ ಲೆಕ್ಕನೆ ಹಿರಿಯಾಕಲು ಪಾಡ್ನಂಚಿತನ ಆ ಮಾರ್ಗದರ್ಶನ ಪ್ರಕಾರ ಎಂಕಲ್ ನಡತೊಂದು ಬೈದ ಐಕಿ ಎಂಕ್ಲೆಗೆ ಮುರಣಿ ಒಂಜಿ ಮಾಧ್ಯಮ ಮೂಲಕ ಬಾರಿ ಮನಸ್ಸುಗೊಂಜಿ ಬೇನೆಪುಣ ರೀತಿಡು ಒಂಜಿ ಇಂದು ಬೈದನು ಅವು ಎಂಕ್ಲೆಗೆ ಮಾತೆರೆಗಿಲ್ಲ ಎಂಕಲ್ನ ಸಮಾಜವು ಎಂಕಲ್ನ ಸಮಾಜ ಅಂದತ್ತು ನಮ್ಮ ಎಂಕಲ್ನ ನೆಟ್ಟು ದೈವಾರಾಧನೆದ ಚಾಕಿರಿ ಮಲ್ಪುಣಕ್ಲು ಮೂಜಿ ಸಮುದಾಯದಕ್ಲು ಪಂಬದೇರು ಪರವೇರು ನಲಿಕೆ ದಕ್ಕಲು ಒಂದು ಪಣದು ಇಂದು ಮಾತೆರೆಗಿಲ ಪಾಲ್ಪಟ್ಟು ನೆಟ್ಟು ಅಂಚ ಅದು ಪುಣಗ ನೆತ್ತು ಚುತಿ ಮಲ್ತೆಂದುಳ್ಳೇರು ಈ ಚುತಿ ಮಲ್ತ ನಾವು ಎಂಕ್ಲೆಗೆ ಮಾತೆರೆಗಿಲ ನೆತ್ತ ಬೇನೆ ಉಂಟು ಅಂಚ ಅದು ಪುಣ ಎಂಕ್ಲು ಓಲ್ಲ ದೈವದ ಕೊಡಿಯಡಿಟ್ಟು ಕೋರ್ಟುಡು ಕಚೇರಿಡು ಮಾತ ಮುಗ್ಯಂದನ ವಿಚಾರ ದೈವದ ಕೊಡಿಯಡಿಟ್ಟು ಇಂದು ಮುಗಿತದನ ಮಸ್ತ್ ಹಿನ್ನೆಲೆ ಉಂಟು ಒಂಜಿ ಇತ್ತೆನ್ನ ಬಾವೇರು ಪಂಡೇರು ಮಾತಾ ಸಮುದಾಯದಕ್ಕೆಲ್ಲ ಸೇರ್ದು ಆಪಣಂಚಿತನ ಕಟ್ಟುಪಾಡು ಕೆಲವು ಜಾಗೆಲೆಡು ಉಂಟು ಎಂಕಲ ಉದ್ಯಾವರ ಅರಸು ಮಂಜುಷ್ಣಾರ ಕ್ಷೇತ್ರಡು ಆ ರೀತಿ ಕಡೆ ಪಂಡೇರು ದೈವಳು ಅರಸು ಮಂಜುಷ್ಣಾರು ಜಮಾತದ ಪಳ್ಳಿಗೆ ಹೋದು ಬೇಟಿ ಕೊರ್ಪುಣಂಚಿತನ ಕಟ್ಟುಂಡು ಐಡ್ದು ಬೊಕ್ಕ ಅಕ್ಕಳಿಗೆ ಆ ಜೋಡು ಕಟ್ಟೆ ಸಿಂಹಾಸನದ ಕಟ್ಟೆ ಬತ್ತದ ಅಕ್ಲ ಜಮಾತದಕ್ಲು ಬತ್ತದ ಕುಳ್ಳೋಡು ಅಕ್ಲೇನು ದೈವಳು ಲೆಪ್ಪೋಡವು ಅಂಚನೆ ಬೇತೆ ಬೇತೆ ಜಾಗಿಡು ಬೇತೆ ಬೇತೆ ಆ ಗೌರವದ ಸ್ಥಾನಮಾನದ ಮರ್ಯಾದೆ ಮಾತೆರೆಗಳ ಉಂಟು ಎಂಕ್ಲಿಗೆ ಇತ್ತೆದಾದ ಮನಸ್ಸು ಗೊಂಚೂರು ಬೇಜಾರಾಯಿನಿಂದಾದ ಅನ್ನೆನ್ನಗ ಈ ಸುಶಾಂತ ಪಮ್ಮದೆ ಮೀ ಎಂಕಲ್ನ ಪದವಿನಂಗಡಿ ಪಿಟ್ಟಿ ಗಣೇಶನ ಮಗೆ ಮೇನ ಪೊಪ್ಪಲ ಬಾರಿ ಮಲ್ಲ ಬಂಟಗ ಕಟ್ಟದು ಎಂಕಲ್ನ ಮಾತ ಮಲಮಲ್ಲ ಪಮ್ಮದ ಸಮುದಾಯದ ಒಟ್ಟಿಗೆ ಮಾತ ಕಲಾವಿದರ್ನ ಒಟ್ಟಿಗೆ ಬಾರಿ ಮಲ್ಲ ಬಂಟಗ ಕಟ್ಟದು ಪುದಾರಿ ಕೀರ್ತಿನಿ ದೆತು ಪಡೆಯೊಂದು ಬೈದನ ಅಂಚಿತನ ಮೀ ಸುಶಾಂತ ಪಮ್ಮದನ ಪೊಪ್ಪ ಅವೇ ಆಯನ ಪೊಪ್ಪನ ಇನಿ ಆ ದೇವರನ ಪಾದ ಸೇರ್ದು ಪೋತೆರಾರು ಆರ್ನ ಬಂಜಿಡ್ದು ಬತ್ತನಂಚಿತನ ಈ ಸುಶಾಂತ್ ಪಂಬದೆ ಇಂಬೆ ಕಾಲಿ ಮುರಣಿಯಾನ ಬೋಳೂರ್ದ ಬಂಡಿ ಜಾತ್ರೆ ಮೇಣೊಂಜಿ ಬಂಟ ಕಟ್ಟದಿರಿ ಇಂಬೇನ ಬಾಕಿ ದಿಕ್ಕದ ನೇಮ ತೂತು ಯಾನ್ ಇಂಬೆ ಎಡ್ಡೆ ಮಲ್ಪೆ ಬಾರಿ ಪೊರ್ಲು ಮಲ್ಪೆ ಎಂದು ಬನ್ಪುಣ ವಿಚಾರಡು ಯಾನ್ ಬಂಟಾಗಿ ಜಾರಂದಾಯಿಗೆ ಯಾನ್ ಕಟ್ಟದೆ ಬಂಟಾಗಿ ಸುಶಾಂತ್ ಪಂಬದನ ಕಟ್ಟದೇನು ಆ ಕೊಡಿಯಡಿಟ್ಟು ಹೂವೆ ಒಂಜಿ ಚುಟ್ಟಿಯ ಹೂವೆ ಒಂಜಿ ಅಡಚನೆನ ದಾಲಾತಿಜಿ ಬಾರಿ ಶೋಕುದ ನೇಮ ನಿಕ್ಲು ಮಾತ ವಿಡಿಯೋಡು ತೂತಾರೆ ಅಂಚಾದು ಪುನಗ ಎಂಕುಲು ದಾಯೆ ನೇನೆ ಈ ವೇದಿಕೆದ ಮಿತ್ತು ದೀಪಾನ್ಗೆ ನನಗೆ ಎಂಕ್ಲೆಗೆ ಇಡೀ ಸಮಾಜಗೆ ಬಾರಿ ಬೇಜಾರಾತನು ಮೀ ಕ್ರಿಶ್ಚಿಯನ್ ಸಮುದಾಯದ ಗಣೇಶ ಪಂಬದೆ ಕಂತದ ನೇಮ ಕಟ್ಟದೆ ಎಂಕ್ಲೆಗೆ ಕಾಲಿ ಬಾಯಿಡು ಪಣಪುಣಿ ಹತ್ತು ಎಂಕ್ಲೆಗೆ ಪೂರ ದಾಖಲಾತಿ ಉಂಡು ಇಂದು ಮಾತ ಆಯನ ಪೂರಾ ದಾಖಲಾತಿ ಮಾತ ಉಂಡು ನೆಟ್ಟು ಸರಕಾರದಾಗ್ಲಿ ಸೀಲ್ ಪಾಡ್ದು ಕೊಡ್ತೀರಿ ಐ ಪಂಬದ ಸಮುದಾಯ ಐ SC ಏನು ಪನ್ಪುಣ
ಪೂರ ಎಂಕ್ಲೆಗೆ ದಾಖಲಾತಿ ಕೈಟ್ ಪತ್ತದು ಎಂಕ್ಲೊಂದು ಪಾತೆರುಣಿ ಅಂಚ ಅದು ಪುನಗ ಈ ಆಯ್ನಂಚಿತ್ತನ ಬೇನೆಗೆ ನಿಖಲು ಯಾನು ಮಸ್ತ್ ಕೋಡಿಡು ನೇಮ ಕಟ್ಟೊಂದುಲ್ಲೆ ದಯನಿಗೆ ಎನ್ನಗ ಎಂಕಲ್ನ ಎನ್ನ ವಾಸ್ತವ್ಯ ಚಿಪ್ಪಾರು ಬಾಯಾರು ಗಡಿ ಪ್ರದೇಶ ಕೇರಳ ಅಂಡಲ ಈ ಕರ್ನಾಟಕ ಭಾಗಡು ಸುಮಾರು ಜಾಗೆಲೆಡಿ ಎಂಕ್ಲೆಗೆ ಕಲಶ ಮುದ್ರಣೆ ಧಾರಣೆ ಪಾಡ್ದು ಈ ಬಳೆ ಪಾಡ್ದು ಎಂಕ್ಲೆಗೆ ಮಾತ ಮಸ್ತ್ ತಿಕಡು ಅಜಲ್ ನೇಮ ಸೀಮೆ ಮಾಗನೆಡು ಮಾತ ಮಲ್ಲ ಮಲ್ಲ ಗುತ್ತುದಾಕ್ಲು ಸೇರ್ದು ಎಂಕ್ಲೆಗೆ ನೇಮ ಕಟ್ಟಬೇರು ಎಂಕ್ಲೆಗೆ ಮಸ್ತ್ ಮರ್ಯಾದೆ ಉಂಟು ಇಂದು ಎಂಕ್ಲೆಗೆ ಮಾತ ತಿಕಡ್ಲ ಎಂಕ್ಲೆಗೆ ಒಂಜಿ ಅಪಚಾರದ ಲೆಕ್ಕ ಆತಂಡು ಈ ಇಂಚಿತ್ತಿನ ಅಪಚಾರ ನನ್ನ ಮಿತ್ತಿಗೆ ಬರಿಯರೆ ಬಲ್ಲಿ ಇಂದು ಎನ್ನ ಬಾವೆ ಬಲ್ಲೆಕನೆ ನೇನೆ ಎಂಕಲ ಉಲಾಯ್ದ ದಾದಾಂಡಲ ಒಂಜಿ ಭಿನ್ನಾಭಿಪ್ರಾಯത്തിന് ಎಂಕ್ಲು ಒಂಜಿ ಕುಳ್ಳುದು ಪಾತೆರ್ದು ಎಂಕ್ಲು ಒಂಜಿ ನೆಕ್ ತೀರ್ಮಾನ ದೆಪ್ಪೊಡು ನೇನೆ ಈಡೆ ಮುಟ್ಟ ಕಣವುಡು ಒಂದು ಪನ್ಪುಣ ಅಗತ್ಯ ಇಜ್ಜಾನು ಅಂಚ ಅದು ಪುನಗ ಹೆಚ್ಚಿಗೆ ದಾಲ ಯಾನ್ ನೆಟ್ ಪನಿಯರ ಇಚ್ಛೆ ಪಡುಚುಜಿ ಎಂಕುಲು ನನಾತ್ ಎಡ್ಡೆ ರೀತಿಡು ದೈವ ದೇವರ್ನ ಚಾಕಿರಿ ನನ್ನ ಮಾತ ನನಾತ್ ಎಡ್ಡೆ ರೀತಿಡು ಆವಡು ಎಡ್ಡೆ ರೀತಿಡು ಪೊರ್ಲುಡು ನಡಪೋಡು ನನಾತ್ ನಮ್ಮ ಪೀಳಿಗೆಗೆ ಇತ್ತೆ ದಾಯನಿಗೆ ಎಂಕಲ ಪಮ್ಮದ ಸಮುದಾಯಡು ಭಾರಿ ಕಡಿಮೆ ಜನ ಮಾತಾ ಕಲ್ತದು ಅಕ್ಲಾಕ್ಲ ಉದ್ಯೋಗಡ ಅಕ್ಲಾಕ್ಲ ಬೇಲೆಡ ಪೋಂದುಳ್ಳೇರು ಈ ಎಂಕಲ ಕುಲ ಕಸುಬುಗೆ ಏರ್ಲ ಬರ್ಪುಜೇರೆ ಭಾರಿ ಕಡಿಮೆ ಅಂಚ ಅದು ಪುನಗ ನನದ ಪೀಳಿಗೆದ ಜೋಕ್ಲೆಗೆ ಈ ಕುಲಕಸುಬುನು ಮಾತ ಕಲ್ಪ ಒಂದು ಈ ಕುಲಕಸುಬು ಒರಿಯೋಡು ನಮ್ಮ ತಳತಳಾಂತರಡೊಂದು ನಡಪೊಡು ದೈವದೇವರನ ಆರಾಧನೆ ಒರಿಯೋಡು ಒಂದು ಪಂಡೊಂದು ನಿಕ್ಲೆಗೆ ಮಾತೆರೆಗ್ಲ ಸೊಲ್ಮೆ ಸಂದ ಒಂದು ಎಣ್ಣ ರಡ್ಡು ಪಾತೆರುಣಿ ಅಣುಂತವೆ ನಾನು ಗಣೇಶ್ ಪಿಟ್ಟಿ ಪಮ್ಮದ ಇವರ ಹೆಂಡತಿ ಹಾಗೂ ಸುಶಾಂತ್ ಬಂಗೇರ ಇವರ ಅಮ್ಮ. ನನ್ನ ಮಗನಿಗೆ ಬಂದ ಆರೋಪದ ಪ್ರಕಾರ ಅವರು ನನಗೆ ನನ್ನ ಮಗ ಕ್ರಿಶ್ಚಿಯನ್ಸ್ ಅಂತ ಹೇಳಿದ್ದಕ್ಕೆ ನನಗೆ ಅವರು ಇಲ್ಲಿ ಮಂಗಳೂರಲ್ಲಿರುವ ಯಾವ ಚರ್ಚಲ್ಲಿ ಸಾಗ್ಬೋದು ಹೋಗಿ ಅವನ ಮತ್ತು ನನ್ನ ಹೆಸರಿರುವ ದಾಖಲಾತಿ ಪತ್ರವನ್ನು ತಂದು ನನ್ನಲ್ಲಿ ಇದೇ ಮೀಡಿಯಾದಲ್ಲಿ ಬಂದು ತೋರಿಸ್ಬೇಕು ಅವನದು ದಾಖಲಾತಿ ಪತ್ರವನ್ನು. ಅವನು ಕ್ರಿಶ್ಚಿಯನ್ ಅಂತೇಳಿ ಪ್ರೂಫ್ ಮಾಡಿ ತೋರಿಸ್ಬೇಕು ನನಗೆ. ನನ್ನ ಮಗನಿಗೆ ಈಗ ಕೆಲಸ ಇಲ್ಲದೆ ಅವನ ಮನೇಲಿದ್ದಾರೆ, ಅದರದು ನನಗೆ ಮಾನದಂಡವನ್ನು ಅವ್ರು ಕೊಡಬೇಕು. ಎರಡನೇದಾಗಿ ನನ್ನ ಮಗ ಹೇಳ್ತಾನೆ ಅವನು ಬಲ್ಮೆ ಹೇಳ್ತಾನಂತ. ಬಲ್ಮೆ ಹೇಳುದು ಅದು ನಮ್ಮ ಮನೆ ನೋಡಿ, ನಿನ್ನೆ ನೋಡಿರ್ಬೋದು ನೀವು ವಿಡಿಯೋದಲ್ಲಿ ನಮ್ಮ ಮನೆಯನ್ನು, ಅದರ ಅವಸ್ಥೆಯನ್ನು. ಅಂಥ ಬುದ್ಧಿ ನಮಗೆ ಇಲ್ಲ. ಆದರೆ ಅವರು ರತಿ ಅಂತ ಹೇಳುವವರು ನನ್ನ ದೊಡ್ಡ ಮಗನನ್ನು ಒನ್ ಟೈಮಿಗೆ ನೇಮ ಕಟ್ಟಿಸಿದ್ದಾರೆ. ಆಗ ಅವರಿಗೆ ಕ್ರಿಶ್ಚಿಯನ್ಸ್ ಅಂತ ಕಾಣಿಲ್ವಾ? ಇವರ ತಂದೆ ಗಣೇಶ್ ಪಮ್ಮದ ಇರುವಾಗ ಅವರಿಗಾಗ ಈ ಮಾತನ್ನು ತೆಗಿಬೋದಿತ್ತಲ್ವಾ? ಅವರು ಕ್ರಿಶ್ಚಿಯನ್ ಜಾತಿ ಅಂತ. ಆಗ ಎಲ್ಲೋಗಿದ್ರು ಇವರು? ಈಗೆಲ್ಲದಕ್ಕೂ ಯಾರ್ಯಾರ ಗ್ರಜ್ಜಲ್ಲಿ ಏನೇನು ತೆಗೆಯೋದು ಬೇಡ ಅವರು. ನನ್ನ ಚಿಕ್ಕ ಮಗಂದು ಲೈಫನ್ನು ಅವನು ಹಾಳು ಮಾಡೋದು ಬೇಡ ಅವರು. ಅವನಿಗೆ 4 ಜಾಗೆಗೆ ಹೋದರೆ ಅಲ್ಲಿ ಅವನಿಗೆ ಮರ್ಯಾದಿದೆ. ಆ ಹೋದ ಮರ್ಯಾದನ್ನು ಅವ್ರು ತಂದು ಕೊಡ್ತಾರಾ? ನನಗೆ ಗೊತ್ತಿಲ್ಲ. ಅವರು ಇಲ್ಲಿ ಮೀಡಿಯಾದಲ್ಲಿ ಬಂದು ನನಗೆ ಅದು ದಾಖಲಾತಿಯನ್ನು ತೋರಿಸಬೇಕು. ನಾನು ಪಂಬದರ ಸಂಘಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ಇದರ ವಿಚಾರವಾಗಿ ಅವರು ಸಹ ಕ್ರಮ ಕೈಗೊಳ್ಳಬೇಕು. ಶೇಷಪ್ಪ ಸಾಲಿಯನ್ನ ಯಾನು 60 ಪುಲ್ಲಿ ಅಂಚನೆ ಯಾನು ಪಿಟ್ಟಿ ಗಣೇಶ್ ಪಂಪುನ ಅರ್ನ ಮಗೆ ಬೊಕ ಸವಿತಾ ಪಂಪುನ ಅರ್ನ ಯಾನು ಮಗೆ ದಯಪಂಡ ಮುರಂದಾತ್ ಪೊರ್ತುಗು ಎನ್ನ ಪುದರ್ನು ಆರು ಬೊರ್ಚನ್ನ ಮಂತ್ ಪಾರ್ದೇರು ಅಂಚ ಇಂಕ್ ದಾದ ಮನ್ಪುಡು ಪಂಡ ಯಾನು ಇತ್ತೆ ಈ ಪರಿಸ್ಥಿತಿ ಬೈದೆ ಹೈಕ್ ದಾದ ಮನ್ಪೊಡು ಬಂದು ಹಿಂಗೆ ಗೊತ್ತಾವದಿಜ್ಜಿ ನಿಖಲ್ ಎದುರು ದಾದ ಪಾತಿರೋಡು ಬಂದು ದಯವ ಹಿಂಗೆ ಪಾತಿರೋದು ಗೊತ್ತುಜ್ಜಿ ನಿಖಲ್ನ ಮೀಡಿಯಾದ ಎದುರು ಮಾತ ಇಂಕ್ ಪಂಡ ದಾದ ಮನ್ಪು ಯಾನು ಪಮ್ಮದ ಸಮುದಾಯದ ಒಂಜಿ ಅಂದು ಯಾ ಪಾತಿರ್ ಹಿಂಗೆ ತಾಂದಿ ಪಾತಿರ್ ಹಿಂಗೆ ಪಾತಿರ್ ಎಲ್ಲ ಪತ್ರಿಕೋದ್ಯಮ ಮಾಧ್ಯಮದವರಿಗೆ ವಿಶೇಷವಾಗಿ ಈ ಬೆಳಗಿನ ಮುಸ್ಸಂಜೆಯ ಶುಭಾಶಯವನ್ನು ಕೋರುತ್ತಾ, ಬಹುಶಃ ದೈವಾರಾಧನೆ ಎನ್ನುವಂಥ ಒಂದು ವಿಚಾರ ಈ ಮುಂಚೆ ಕೂಡ ಬಹಳ
ಒಂದು ಕಟ್ಟುನಿಟ್ಟು ಆದಂಥ ಒಂದು ಶಿಸ್ತು ಕ್ರಮಗಳಲ್ಲಿ ನಡೆಯುವಂಥ ಒಂದು ದೈವಾರಾಧನೆಯ ಪರಂಪರೆ. ಅದರಲ್ಲೂ ಬಹುಶಃ ದೈವಾರಾಧನೆಗೆ ಇರುವಂಥ ಒಂದು ಕಟ್ಟುಪಾಡು ಪದ್ಧತಿಗಳಲ್ಲಿ 16 ಗುತ್ತು, 16 ಉಳಗುತ್ತು ಮತ್ತು 16 ಜಾತಿ ವರ್ಗ ಎನ್ನುವಂಥ ಒಂದು ಸಂಪ್ರದಾಯವನ್ನು ನಮ್ಮ ಪೂರ ಹಿರಿಯ ತಲೆಮಾರು, ನಮ್ಮ ಬಹುಶಃ ಒಂದು ಸಾಧಾರಣ ಒಂದು 2000 ವರ್ಷದಿಂದ ಕೂಡ ಅದನ್ನು ಮುನ್ನಡೆಸ್ತಾ ಬರ್ತಾ ಇದ್ದಾರೆ. ಬಹುಶಃ ಪದೇ ಪದೇ ಒಂದು ದೈವಾರಾಧನೆಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಅಪಚಾರ ಮತ್ತು ಅಪಕೀರ್ತಿಗಳು ಮತ್ತು ವಾಗ್ವಾದಗಳು ಬೇರೆ ಬೇರೆ ರೀತಿ ಭಿನ್ನಾಭಿಪ್ರಾಯಗಳಲ್ಲಿ ಅದು ಬರ್ತಾ ಇರುವುದು, ಮತ್ತು ಅದಕ್ಕೆ ಉತ್ತರವಾಗಿ ಪ್ರಸ್ತುತ ದೈವಾರಾಧನೆಯ ಕೊಡಿಯಡಿಯಲ್ಲಿ ಯಾವ ವಿಚಾರಗಳು ಕೆಲವೊಂದು ವಿಚಾರಗಳು ತಪ್ಪಿ ನಡೆಯುತ್ತಾ ಇದೆಯೋ ಅದನ್ನು ಅದೇ ಕೊಡಿಯಡಿಯಲ್ಲಿ ಪರಿಹರಿಸಬೇಕು ಅಂತ ದೈವಾರಾಧನೆ ಪದ್ಧತಿ. ಬಹುಶಃ ಯಾವ ಕೋರ್ಟು ಕಚೇರಿಗಳಲ್ಲೂ ನ್ಯಾಯ ಇತ್ಯರ್ಥ ಆಗದಂಥ ವಿಚಾರಗಳು ಅದು ದೈವಾರಾಧನೆ ಕೊಡಿಯಡಿಯಲ್ಲಿ ಅದು ಮುಂಚೆ ಕೂಡ ನಡೀತಾ ಇತ್ತು, ಈಗ ನಡೀತಾ ಇದೆ ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಮಾಧ್ಯಮದಲ್ಲಿ. ಪ್ರಸ್ತುತ ಈ ವಿಚಾರಕ್ಕೆ ಮಾಧ್ಯಮ ಯಾವುದಂದರೆ ಅದರ ದೈವಾರಾಧನೆಯ ಕೊಡಿಯಡಿಯಲ್ಲಿ ಯಾವ ಕ್ಷೇತ್ರ ಅಂತ ನಾವು ಬಿಂಬಿಸ್ತಾ ಇದ್ದೇವೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದಂಥ ಒಂದು ಕೀರ್ತಿ ಮತ್ತು ವಿಶೇಷವಾದಂಥ ಸ್ಥಾನಮಾನ ಇರುವಂಥ ಒಂದು ಬೋಳೂರು ಕ್ಷೇತ್ರ. ಅದು ಈ ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಅಲ್ಲ, ಬಹುಶಃ ನಾನು ಕೂಡ ಸಮಾಜ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಒಂದು ಹೊತ್ತಿನಲ್ಲಿ ಒಂದು ಇಂಥ ಸಂದರ್ಭ ಮುಂಚೆ ಬಂದಿತ್ತು. ಅದನ್ನು ಅಲ್ಲೇ ನಾವು ಇತ್ಯರ್ಥ ಮಾಡಿದ್ದೇವೆ. ಆ ಕ್ಷೇತ್ರದಲ್ಲಿ ನೇಮ ಕಟ್ಟುವ ಒಂದು ವಿಚಾರದಲ್ಲಿ ಒಂದು ಬಂದಂಥ ಒಂದು ಸಣ್ಣ ಒಂದು ನ್ಯಾಯ ಇತ್ತು. ಅದು ಅಲ್ಲೇ ನ್ಯಾಯ ಇತ್ಯರ್ಥವಾಗಿದೆ, ಆ ಕ್ಷೇತ್ರದಲ್ಲಿಯೇ ಇತ್ಯರ್ಥವಾಗಿದೆ. ಬಹುಶಃ ಈ ಮಾಧ್ಯಮಗಳಿಗೆ ಇಂಥ ವಿಚಾರಗಳನ್ನು ಹೇಳ್ಕೊಂಡು ಬರುವುದು ಮತ್ತು ಇಂಥ ವಿಚಾರ ಪ್ರಚಾರ ಮಾಡುವುದು ಮತ್ತು ಕುಲಕಸುಬುದಾರರ ಒಂದು ತೇಜೋವಧೆ ಮಾಡುವಂಥ ಒಂದು ವಿಶೇಷ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು ಇದು ಸರಿಯಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಬಹುಶಃ ಅಂದರೆ ನಮಗೆ ನಮ್ಮದೇ ಆದಂಥ ಒಂದು ಕಟ್ಟುಪಾಡು, ನಮ್ಮದೇ ಆದಂಥ ಶಿಸ್ತುಬದ್ಧ ಕ್ರಮಗಳು ನಮ್ಮ ಪಾರಂಪರ್ಯ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ. ಬಹುಶಃ ಅದು ಯಾವ ಕ್ಷೇತ್ರದಲ್ಲಿ ಯಾವ ಸಮಾಜದಲ್ಲಿ ಆ ಸಮಾಜಮುಖಿಯಾಗಿ ಮತ್ತು ಸಂಘದಲ್ಲಿ ಮತ್ತು ಆ ಕ್ಷೇತ್ರದಲ್ಲಿ ಯಾವ ನ್ಯಾಯಗಳು ಇತ್ಯರ್ಥ ಆಗಬೇಕು ಅದನ್ನು ಅಲ್ಲೇ ಮಾಡಿದರೆ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಬಹುಶಃ ಸುಶಾಂತ್ ನಾನು ಈಗ ನೋಡುವುದಲ್ಲ, ಸಾಧಾರಣ ಒಂದು ಅವ ಬಾಲ್ಯಪ್ರಾಯದಿಂದ ನಾನು ಗಂಧಕಾಡು ಪರಿಸರದಲ್ಲಿ ಹುಟ್ಟಿ ಬೆಳೆದಂತಹ ಒಂದು ಮಗು. ಬಹುಶಃ ನಮ್ಮ ಸಮಾಜದ ಹಿರಿಯರಾದಂಥ ಶೇಷಪ್ಪ ಸಾಲಿಯನ್ ಅಂತ ಹೇಳಿದ ಅವರ ಮೊಮ್ಮಗ. ಸಮಾಜ ಸಂಘವನ್ನು ಕಟ್ಟಿ ಬೆಳೆಸಿದಂಥ ಒಂದು ಹಿರಿಯರು ಯಾರು, ಶೇಷಪ್ಪ ಸಾಲಿಯನ್ ಅಂತ ಒಂದು ಪ್ರಧಾನ ಕಾರ್ಯದರ್ಶಿಯಾದಂಥ ಒಂದು ಹೊತ್ತಿನಲ್ಲಿ ಸಮಾಜವನ್ನು ಕಟ್ಟಿ ಬೆಳೆಸಿ ಸಮಾಜದ ಒಗ್ಗಟ್ಟಿಗಾಗಿ ದುಡಿದಂಥ ಒಂದು ಪುಣ್ಯಾತ್ಮ ಅವರನ್ನು ಬಹುಶಃ ಈ ಸಂದರ್ಭದಲ್ಲಿ ನಾನು ಅವರ ಮೊಮ್ಮಗ ಅಂತ ಹೇಳುವಂಥ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಹೊತ್ತಿನಲ್ಲಿ ಅವರ ಮೊಮ್ಮಗ ಆ ಕಸಬನ್ನು ಮುಂದೆ ಹೋಗ್ತಾ ಇದ್ದಾನೆ ಅನ್ನೋ ಒಂದು ನನಗೆ ಸಂತೋಷ. ಬಹುಶಃ ಪ್ರಸ್ತುತ ಮಾಧ್ಯಮದಲ್ಲಿ ಇರುವಂಥ ವಿಷಯ ಅಂದರೆ ಕ್ರಿಶ್ಚಿಯನ್ ಹುಡುಗನನ್ನು ತಂದು ನೇಮ ಕಟ್ಟಿಸಿದ್ದಾರಂತ. ದೈವಾರಾಧನೆ ಕೊಡಿಯಡಿಯಲ್ಲಿ ನೋಡುವಾಗ 16 ಗುತ್ತು, 16 ಉಲಗುತ್ತು ಮತ್ತು ಚಾಕಿರ ವರ್ಗ ಅಂತಲೇ ಹೇಳ್ತಾರೆ, 16 ವರ್ಗ ಅಂತ. ಬಹುಶಃ ಈಗಲೂ ಕೂಡ ಯಾವ ವರ್ಗಕ್ಕೂ ದೈವಾರಾಧನೆಗೆ ಬರಬಾರದು ಅನ್ನೋಂಥ ಕಟ್ಟುಪದ್ಧತಿಗಳು ಇಲ್ಲ. ನಾವು ಉದಾಹರಣೆಗೆ ನೋಡೋದಿದ್ರೆ ಕ್ಷೇತ್ರದ ಮಂಜೇಶ್ವರ ಉದ್ಯಾನ ಮಾಡದಲ್ಲಿ ಪ್ರಸ್ತುತ ದೈವಗಳು ಮಸೀದಿಗೆ ಭೇಟಿ ಕೊಡುವಂಥ ಪ್ರಸ್ತುತ ಸಂದರ್ಭ ಇದೆ. ಉಚಿತವಾಗಿ ಮೊದಲು ಭೇಟಿ ಕೊಡುವಂಥ ಶೇಖರ್ಗಳಿಗೆ ಭೇಟಿ ಕೊಡುವಂಥ. ಅದೇ ಉಲಿಯದ ಮಾಗನೆ ಹೋಗಿದ್ರೆ ಅಲ್ಲಿ ಕೂಡ ಅಂತೋನಿ ಮತ್ತು ಅಂತ ಎನ್ನುವಂಥ ಪ್ರಸ್ತುತ ಜವಾಬ್ದಾರಿ ನಾಯಕರು ಕೂಡ ವಿಶೇಷವಾಗಿ ಆ ಸಾನ್ನಿಧ್ಯದಲ್ಲಿದ್ದಾರೆ. ಇಡೀ ದೈವಾರಾಧನೆ ಕೊಡಿಯಲ್ಲಿ 16 ವರ್ಗಗಳನ್ನು ಸೇರಿಸಿ ಒಂದು ಕಟ್ಟುಪಾಡು ಮತ್ತು ಅದನ್ನು ಒಗ್ಗಟ್ಟು ಮತ್ತು ಬಲವಿತವಾಗಿ ಒಂದು ಸಂಘಟನೆ ಮಾಡುವಂಥ ಒಂದು ಚಿಂತನೆ ಇದ್ದರೆ ಅದು ದೈವಾರಾಧನೆಗೆ ಅಂತ ನಾನು ಹೇಳುವಂಥದ್ದು. ಎಲ್ಲ ಸಮುದಾಯವನ್ನು ಒಗ್ಗಟ್ಟಿಸುವಂಥ, ಬಹುಶಃ ಒಂದು ಅನ್ಯ ಧರ್ಮದ ಒಂದು ಹೆಸರನ್ನು ಹೇಳಿ ಮತೀಯವಾಗಿ ಮತ್ತು ಕೋಮು ಸಂಘರ್ಷಣೆಗೆ ಒಳಗಾಗುವಂಥ ಒಂದು ಪರಿಸ್ಥಿತಿ ಇದೆ ಈ ಹೊತ್ತಿನಲ್ಲಿ ಬಹುಶಃ. ಆದ್ದರಿಂದ ನಾನು ಹೇಳುವಂಥದ್ದು ಎಲ್ಲ ಜಾತಿ ವರ್ಗಗಳನ್ನು ಸೇರಿಸುವಂಥ ದೇವಗಳ ಚಾಕಿರಿ ಮತ್ತು ಸೇವೆ ಮಾಡುವಂಥ ಒಂದು ಮನೋಧರ್ಮ ಇದ್ದರೆ ಅದು ದೈವಾರಾಧನೆಗಿದ್ದದ್ದು ಅಂತ. ಬಹುಶಃ ಪ್ರಸ್ತುತ ನೀವು ಪ್ರಶ್ನೆ ಕೇಳ್ಬೋದು, ಎಲ್ಲರಿಗೂ ಕುಲಕಸಬನ್ನು ಮಾಡಲಿಕ್ಕೆ ಆಗ್ತದ ಅಂತ ಕೇಳ್ಬೋದು. ಬಹುಶಃ
ಶೇಷಪ್ಪ ಸಾಲಿಯರನ ಮಗ ಆದಂಥ ಗಣೇಶ್ ಸಾಲಿಯನ್ ಬಂಗೇರ ಇವರು ಒಂದು ಉತ್ತಮವಾದಂಥ 16 ಮನೆತನಗಳಲ್ಲಿ 16 ಮನೆಗಳ ಒಂದು ಪ್ರಸ್ತುತ ಒಂದು ಮನೆತನಕ್ಕೆ ಸಂಬಂಧಪಟ್ಟಂಥ ಒಂದು ಕುಟುಂಬ ವರ್ಗದ ವ್ಯಕ್ತಿ ಅದು ಗಣೇಶ್ ಸಾಲಿಯನ್ ಅಂತ. ಗಣೇಶ್ ಸಾಲಿಯನ್ ಅಂತ ಅವರ ಹಿರಿಯರ ಹೆಸರು ಶೇಷಪ್ಪ ಸಾಲಿಯನ್. ಅದನ್ನೇ ಅವರು ಮುಂದುವರಿಸಿಕೊಂಡು ಅಂದರೆ ತಂದೆಯಿಂದ ಬಲುವಲಿಯಾದಂತಹ ಯಾವ ಒಂದು ನಮಗೆ ಆದಾಯ ಪ್ರಮಾಣ ಅಥವಾ ಜಾತಿ ಪ್ರಮಾಣ ಸಿಗಬೇಕಿದ್ರೆ ಅದು ತಾಯಿಯ ಪ್ರಮಾಣ ಸಿಗಲಿಕ್ಕಿಲ್ಲ. ಜಾತಿಯ ಅಥವಾ ತಾಯಿಯ ಪ್ರಮಾಣ ಪತ್ರ ಆಗುವುದಿಲ್ಲ. ಇಲ್ಲಿ ಕೊಡುವುದಿದ್ರೆ ಒಂದು ಜಾತಿ ಪದ್ಧತಿಗೆ ಕೊಡುವುದಿದ್ರೆ ಅದು ತಂದೆಯ ಪ್ರಮಾಣ ಪತ್ರದಿಂದಲೇ ಮಗನಿಗೆ ಒಂದು ಪ್ರಮಾಣ ಪತ್ರ ಸಿಗುವಂಥ ಒಂದು ಕಾನೂನು ಕಟ್ಟಲೆಯಲ್ಲಿ ಬರುವುದು. ಮತ್ತು ದೇವಾರಾಧನೆಯ ಕೊಡಿಯಡಿಯಲ್ಲಿ ಬರುವಂತಹ ಒಂದು ಸಂಪ್ರದಾಯ ಅದಂದರೆ ಅಲಿಯ ಕಟ್ಟು ಮತ್ತು ಮಕ್ಕಳ ಕಟ್ಟು ಎನ್ನುವಂತಹ ಒಂದು ಸಂಪ್ರದಾಯ ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಿದ್ದಾರೆ. ಅದು ಭೂತಾಳ ಪಂಡಿನಿಂದ ಬಂದುವಂಥದ್ದು. ಅದು ಅಲಿಯ ಕಟ್ಟು ಸಂಪ್ರದಾಯಕ್ಕೆ ಬರುವಂಥ ಕುಟುಂಬ ಪಾರಂಪರೆಯಲ್ಲಿ ನಡೆಯುವಂಥ ಒಂದು ಸಂಪ್ರದಾಯ ಇದ್ರೆ ಅದು ಅಲಿಯನಿಂದ ಮತ್ತೆ ತಮ್ಮಲ್ಲಿ ಹಿಡಿದು 60ಕ್ಕೆ ಬರ್ಪುಣವನ್ಪನ ಅಂಚಿನ ಮಾವನಿಂದ ಅಲಿಯನಿಗೆ ಬರುವಂಥ ಸಂಪ್ರದಾಯ ಕುಟುಂಬ ಪಾರಂಪರೆಯಲ್ಲಿ ಬರ್ತದೆ. ಮಕ್ಕಳ ಕಟ್ಟು ಕೂಡ ತುಳುನಾಡಿನ ದೈವಾರಾಧನೆ ಇಲ್ಲ ಅಂತ ಎಲ್ಲೂ ವಾದ ಮಾಡಲಿಕ್ಕೆ ಆಗುವುದಿಲ್ಲ. ಬಹುಶಃ ಮಕ್ಕಳ ಕಟ್ಟು ನಮ್ಮ ಹಿರಿಯರು ನಮ್ಮ ಅಜ್ಜ ಬಿಜ್ಜರು ಯಾರು ಕಟ್ಟಿಕೊಂಡು ಬಂದರೆ ಮತ್ತೆ ಅವರು ಮಕ್ಕಳು ಕಟ್ಟುಕೊಂಡು ಅದನ್ನು ಆ ಸಂಪ್ರದಾಯನ ಮುಂದುವರಿಸಿಕೊಂಡು ಬರಬೇಕಾಗ್ತದೆ. ತದನಂತರ ಆ ಮಗ ಯಾರು ಆ ಜವಾಬ್ದಾರಿ ಹೊತ್ತು ಅಥವಾ ಭೂಮಿಯಲ್ಲಿ ವಾಸ ಮಾಡಿಕೊಂಡು ಸ್ವಾಧೀನ ಮಾಡಿಕೊಂಡು ಮತ್ತು ಆ ಭೂಮಿಯಲ್ಲಿ ಯಾರು ಸೇವೆ ಮಾಡಿಕೊಂಡು ಬರ್ತಾ ಇರ್ತಾನೆ ಮತ್ತು ಅದನ್ನು ಆ ಪರಂಪರೆಯನ್ನು ಮುಂದುವರಿಸಿಕೊಳ್ಳುವಂಥ ಜವಾಬ್ದಾರಿ ಆ ಮಗನಿಗೆ ಕೂಡ ಇರ್ತದೆ. ಆ ಮಕ್ಕಳ ಕಟ್ಟಿಗೂ ಒಮ್ಮೆ ತಿರುಗುತ್ತದೆ ಈ ಕ್ರಮಗಳು, ಅಲ್ಲಿಯ ಕಟ್ಟು ಸಂಪ್ರದಾಯಕ್ಕೂ ತಿರುಗುತ್ತದೆ. ಹೀಗೆ ನಮ್ಮ ಶಿವಶಾಂತನ ಮೇಲೆ ಒಂದು ಅಪವಾದ ಅಂದರೆ ಒಂದು ಕ್ರಿಶ್ಚಿಯನ್ ಸಮುದಾಯದ ಒಂದು ವ್ಯಕ್ತಿಯನ್ನು ನೇಮ ಕಟ್ಟಿಸಿದ್ದಾರಂತೆ. ಬಹುಶಃ ಗಣೇಶ್ ಪಂಬದರು ಇರುವಂಥ ಸಂದರ್ಭದಲ್ಲಿ ಕೂಡ ಆತ ನೇಮ ಕಟ್ಟಿದ್ದಾನೆ. ಅಲೆಂಗಡಿಯ ಒಂದು ಪ್ರದೇಶ, ಅದು ರಕ್ತೇಶ್ವರಿ ಸಾನ್ನಿಧ್ಯದ್ದು. ಅಲ್ಲಿ ಸಾಧಾರಣ 13 ವರ್ಷದಿಂದ ಬಹುಶಃ ಮೊದಲ ನೇಮ ಯಾವುದು 7 ವರ್ಷದ ಒಂದು ಮುಂಚೆ ಸಣ್ಣ ಪ್ರಾಯದ ನಾವು ನೋಡಿದಂಥ ಅದೊಂದು ಸಾಧಾರಣ ವ್ಯೂಸು ಎಲ್ಲ ಮಾಧ್ಯಮಗಳಲ್ಲಿ 2 ಲಕ್ಷ ಜನರು ಅದನ್ನು ವೀಕ್ಷಣೆ ಮಾಡಿದ್ದಾರೆ. ನಾನು ಅದನ್ನು ರಿಸರ್ಚ್ ಮಾಡುವಾಗ ಅಷ್ಟು ಲಕ್ಷ ಜನರು ಆ ವ್ಯೂಸನ್ನು ಒಪ್ಪಿದ್ದಾರೆ. ಇಂಥ ಈ ಮಗುವಿಗೆ ಮುಂದೆ ಭವಿಷ್ಯತ್ತಿದೆ ಎನ್ನುವಂಥ ಒಂದು ಸೂಚನೆ ಆ ಹೊತ್ತಿನಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಸುಶಾಂತ್ ಎನ್ನುವಂಥ ಆ ಮಗುವಿಗೆ ಬಹುಶಃ ಈಗ ಒಂದು ಪ್ರಸ್ತುತ ಮಾಧ್ಯಮದಲ್ಲಿ ತೆಂಕು ಮತ್ತು ಬಡಗು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಯಾವ ಪಿಟ್ಟಿ ಅಂತ ಅಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಬಂಟ ನೇಮಕ್ಕೆ ಕಟ್ಟುವಂಥ ಒಂದು ವ್ಯಕ್ತಿ ಇದ್ದರೆ ಅದು ಸಾಧಾರಣ ನಮ್ಮ ಪಿಟ್ಟಿ ಗಣೇಶ್ ಅಂತ, ಅದು ಗಂಧಕಾಡಿನ ತುಂಬ ಹೆಸರುವಾಸಿಯಾದಂಥ ಒಂದು ಕ್ಷೇತ್ರದ ಒಂದು ಸೇವೆ ಮಾಡುವಂತಹ ಒಂದು ವರ್ಚಸ್ಸು ಮತ್ತು ಅವರದೇ ಆದಂಥ ಒಂದು ಗಂಭೀರತೆ ಮತ್ತು ಬಂಟನ ಒಂದು ಸೇವೆ ಮಾಡುವಂಥ ಆ ಬಂಟ ನೇಮದಲ್ಲಿ ವಿಶೇಷವಾಗಿ ಒಂದು ಕೀರ್ತಿಯನ್ನು ತದನಂತರ ಅದನ್ನು ಉಳಿಸಿಕೊಂಡುವಂಥ ಒಂದು ಸುಶಾಂತ್. ಬಹುಶಃ ನಾನು ಈಗ ಮಾಧ್ಯಮದಲ್ಲಿ ನೋಡುವಂಥ ಒಂದು ಬೇಡಿಕೆ ಇರುವಂಥ ಒಂದು ಸಣ್ಣ ಪ್ರಾಯದ ಹುಡುಗನಾದರೂ ಕೂಡ ಒಂದು ಬೇಡಿಕೆ ಇರುವಂಥ ಒಂದು ವ್ಯಕ್ತಿತ್ವ ಅವನದು. ಆದ್ದರಿಂದ ಎಲ್ಲರೂ ಅವನ ಮೇಲೆ ಒಂದು ಪ್ರೀತಿ ಮತ್ತು ವಿಶ್ವಾಸ ಇಟ್ಟು ನಿನ್ನ ತಂದೆ ಕೂಡ ಇಂಥ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ. ಬಹುಶಃ ಗಣೇಶ್ ಪಂಬರ ಜೊತೆಯಲ್ಲಿ ಮಾತ್ರ ಮೊನ್ನೆ ಒಂದು ಬೋಲೂರಿನಲ್ಲಿ ಒಂದು ಅವಕಾಶ ಅವನಿಗೆ ಅವರು ಕೊಟ್ಟರು ಕಾಣಬೇಕು. ಬಹುಶಃ ಆ ನೇಮ ಸಂದರ್ಭದಲ್ಲಿ ಅವರು ಸೇವೆ ಮಾಡುವಾಗ ಇಂಥ ಒಂದು ಅಪವಾದಗಳು ಬರ್ತದೆ ಅಂತ ಎನ್ನುವಂಥ ಸೂಚನೆ ಅವರಿಗೆ ಮೊದಲೇ ಇರಲಿಲ್ಲ ಅಂತ ಕಾಣಬೇಕು. ಬಂದ ನಂತರ ಅವರಿಗೆ ಉತ್ತರ ಕೊಡಬೇಕಾಗ್ತದೆ ಈ ರೀತಿಯಲ್ಲಿ. ಆದ್ದರಿಂದ ಸುಶಾಂತ್ ಎನ್ನುವಂಥ ಬಹುಶಃ ಬೇರೆ ಬೇರೆ ದೊಡ್ಡ ದೊಡ್ಡ ಕಲಾವಿದರ ಜೊತೆಯಲ್ಲಿ ಕೂಡ ಸೇವೆ ಮಾಡ್ತಾ ಇದ್ದಾನೆ. ಮುಂದೆ ಅದನ್ನು ಮಾಡುವಂಥ ಅವನಿಗೆ ಬಿಟ್ಟದ್ದು. ಬಹುಶಃ ಯಾಕಂದರೆ ಇಂತಹ ಸಂದರ್ಭೋಚಿತವಾದಂಥ ಒಂದು ಅಪವಾದವನ್ನು ತೆಗೆದುಕೊಳ್ಳುವಾಗ ಒಂದು ದೇವಾರಾಧನಾ ಕೊಡಿಯಡಿಯಲ್ಲಿ ಬಹುಶಃ ಅದನ್ನು ನಮ್ಮ ಹಿರಿಯರು ಮಾಡಿಕೊಂಡು ಯಾವ ಕಸಬನ್ನು ಮುಂದುವರಿಸಿಕೊಂಡು ತಂದೆಯವರು ಮಾಡಿಕೊಂಡು ಹೋಗಿದ್ದಾರೋ ಅದನ್ನು ಪ್ರಸ್ತುತ ನಾನು ಮುಂದುವರಿಸಿಕೊಂಡು ಹೋಗ್ತೇನೆ ಅಂತ ಎನ್ನುವಂಥದ್ದು ಅದು ನಮ್ಮ ಹಿಂದೂ ಧರ್ಮಕ್ಕೆ ಒಂದು ವಿಶೇಷವಾದಂಥ ಒಂದು ಬಳುವಳಿ ಅಂತ ನಾನು ಹೇಳುವುದು. ಅದೊಂದು ವಿಶೇಷವಾದಂಥ ಒಂದು ಕಾಳಜಿ ಅವನದು. ಬಹುಶಃ ಪ್ರಸ್ತುತ ಮಾಧ್ಯಮಗಳಲ್ಲಿ ಬೇರೆ ಬೇರೆ ವಿಚಾರಗಳು ಬಹುಶಃ ನಮ್ಮ ಸಮುದಾಯದಲ್ಲಿ ಮತ್ತು ನಮ್ಮ ಸಮಾಜದಲ್ಲಿ ಇಂಥ ಅಪವಾದಗಳನ್ನು ಕೇಳಿ ಮತ್ತೆ ಸಮುದಾಯವನ್ನು ಬಿಟ್ಟು ಹೋದಂಥ ಕೆಲವು ನಮಗೆ ಮಾಧ್ಯಮಗಳಿಗೆ ಕಾಣ್ತಾ ಇದೆ. ಬಹುಶಃ ಸಮಾಜದ ಗೌರವವನ್ನು ಮತ್ತು ದೈವಾರಾಧನೆಯ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು
ಶಿಸ್ತುಬದ್ಧವಾಗಿ ನಾನು ಈ ಧರ್ಮಕ್ಕೆ ಮತ್ತು ಈ ದೈವಾರಾಧನೆ ಪರಂಪರೆಗೆ ಚ್ಯುತಿ ಬಾರದಾಗೆ ನಾನು ನಡೆಯುತ್ತೇನೆ ಎನ್ನುವಂಥದ್ದು ಅವನಲ್ಲಿ ಇರುವಂಥ ಒಂದು ಕಾಳಜಿ ಉಂಟು ನೋಡಿ. ಅದಕ್ಕೆ ನಾವು ತಲೆ ತಗ್ಗಿಸಬೇಕಾಗ್ತದೆ. ಆದ್ದರಿಂದ ಭವಿಷ್ಯತ್ತು ಅವನಿಗೆ ಇದೆ. ಆದ್ದರಿಂದ ಅದನ್ನು ಸಮಾಜಕ್ಕೆ ಬಿಟ್ಟಂಥ ವಿಚಾರ. ಯಾವುದು ಅವನನ್ನು ನೇಮ ಕಟ್ಟಿಸುವಂಥದ್ದು ಮತ್ತು ಅವನನ್ನು ಮುನ್ನಡೆಸುವಂಥದ್ದು ಮತ್ತು ಅದನ್ನು ಸಂಪೂರ್ಣ ದೇವಾರಾಧನೆಗೆ ತನ್ನ ಶರೀರವನ್ನು ತ್ಯಾಗ ಮಾಡಿದ್ದಾನೆ. ಬಹುಶಃ ಈ ಕಾಲಘಟ್ಟದಲ್ಲಿ ಅವನಿಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ದೇವಾರಾಧನೆ ಗುಡಿಯಲ್ಲಿ ಅವನ ಒಂದು ಬಣ್ಣ ಹಾಕಿದ ನಂತರ ಎಲ್ಲ ಕೆಲಸವನ್ನು ಅವನು ಮಾಡ್ತಾ ಇದ್ದಾನೆ. ಅದರಿಂದ ಇವತ್ತಿನಲ್ಲಿ ಅವನಿಗೆ ಏನು ಮಾತಾಡಬೇಕು, ಏನು ಉತ್ತರ ಕೊಡಬೇಕಂತ ಅವನ ಒಂದು ಮುಗ್ಧತೆಯಲ್ಲಿ ಅವನಿಗೆ ಕಾಣ್ತಾ ಇದೆ. ಆದ್ದರಿಂದ ಬಹುಶಃ ಸಮಾಜ ಇದಕ್ಕೆ ಒಂದು ಉತ್ತರವನ್ನು ಕೊಡಬೇಕು. ಆದ್ದರಿಂದ ನಮ್ಮೊಳಗಿರುವಂಥ ಕೆಲವು ಜಿಜ್ಞಾಸೆಗಳು, ಬಹುಶಃ ನಮ್ಮ ಸಮಾಜದಲ್ಲಿ ಇರುವಂಥ ಜಿಜ್ಞಾಸೆಗಳನ್ನು ಮಾಧ್ಯಮದ ಮುಂದೆ ಇಟ್ಟುಕೊಂಡು ಅದನ್ನು ಚರ್ಚಿಸುವುದು ಸರಿಯಲ್ಲ. ಆದ್ದರಿಂದ ಅದು ನಮ್ಮ ಒಳಗಿರುವಂಥ ಚರ್ಚೆಗೆ ಅವಕಾಶ. ಅದಕ್ಕೊಂದು ಬೇರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡುವ. ಅದಕ್ಕೆ ಬೇರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಸಿ ಆ ಕೊಡಿಯಡಿ ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥದ್ದು ನಾವೇ ಚರ್ಚಿಸಿ ಅದಕ್ಕೆ ಒಂದು ಉತ್ತರವನ್ನು. ಯಾಕಂದರೆ ಪ್ರಸ್ತುತ ಬೇರೆ ಬೇರೆ ಅವರು ಹೇಳುವಂಥ ಹೇಳಿಕೆಯಲ್ಲಿ ಬಾಕಿ ಸಮಾಜದವರು ಸರಿ ಇದ್ದಾರೆ, ಪಂಬದರು ಸಮಾಜ ಸರಿ ಇಲ್ಲ ಎನ್ನುವಂಥ ಹೇಳಿಕೆ ಕೂಡ ನಾನು ನೋಡಿದ್ದೇನೆ. ಆದ್ದರಿಂದ ಪಂಬದರದ ಎನ್ನುವಂಥ ವರ್ಚಸ್ಸನ್ನು ಮತ್ತು ಅದರದೇ ಆದಂಥ ಕಟ್ಟುಪದ್ಧತಿಗಳನ್ನು ಮತ್ತು ಅದರದಂಥ ಗೌರವವನ್ನು ಎಲ್ಲೂ ನಾವು ಕಳ್ಕೊಂಡು ಇಲ್ಲ. ಈ ಮುಂಚೆ ಕೂಡ ನಮ್ಮಲ್ಲಿ ಕೊರತೆ ಇರಬಹುದು, ಬಡತನ ಇರಬಹುದು, ಮತ್ತು ಸಮಸ್ಯೆಗಳು ಇರಬಹುದು. ಆ ಸಮಸ್ಯೆಗಳನ್ನು ಎಲ್ಲೂ ಮಾಧ್ಯಮದ ಮುಂದೆ ಎಲ್ಲೂ ಜನರ ಮುಂದೆ ನಾವು ಇಟ್ಟು ಅದನ್ನು ಎಲ್ಲಿ ಸರಿ ಮಾಡಬೇಕು. ಯಾಕಂದರೆ ಮಾಗನೆ ಸೀಮೆ ಗ್ರಾಮ ಕುಟುಂಬ ಪದ್ಧತಿಯಲ್ಲೂ ಎಷ್ಟೋ ದೊಡ್ಡ ನ್ಯಾಯಗಳಿದ್ದರೂ ಅದನ್ನು ಪರಿಹರಿಸುವಂಥ ಶಕ್ತಿ ಸಾಮರ್ಥ್ಯ ಮತ್ತು ವಿಶೇಷವಾದಂಥ ಜ್ಞಾನವನ್ನು ದೇವರುಗಳು ಕೊಟ್ಟಿದ್ದಾರೆ. ಆದ್ದರಿಂದ ಅದರಲ್ಲಿ ವಿಶೇಷವಾದಂಥ ಒಂದು ಗೌರವ ಪಂಬದ ಸಮಾಜಕ್ಕಿದೆ. ಆದ್ದರಿಂದ ಎಲ್ಲೂ ನಮ್ಮ ನ್ಯಾಯಗಳನ್ನು ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಏನು ಉಂಟು ಅದನ್ನು ನಮ್ಮ ಒಳಗೆ ಇದ್ದು ಅದನ್ನು ಸರಿ ಮಾಡಿಸಿಕೊಳ್ಳುವುದು ಉತ್ತಮ ಅಂತ ಈ ಸಂದರ್ಭದಲ್ಲಿ ನನ್ನೊಂದು ಅಭಿಪ್ರಾಯ. ಅಪಪ್ರಚಾರವನ್ನು ನೆಕ್ಕುದುಂಬು ಪೂರ ಬೇತೆ ಪೂರ ಕಟ್ಟಿದರು. ಇದಕ್ಕಿಂತ ಮೊದಲು ಬೇರೆ ಕಡೆಯಲ್ಲೆಲ್ಲ ಸುಶಾಂತ್ ನೇಮ ಕಟ್ಟಿಕೊಂಡಿದ್ದ. ಆದರೆ ಅವರ ಈ ಯಾವ ಆರೋಪ ಮಾಡಿದ್ದಾರೆ ಅವರ ಗಂಡನೇ ಈ ಸುಶಾಂತ್ ಬಂಗೇರನ ಅಣ್ಣನನ್ನು ಕರೆದು ಒಂದು ಸೀಮಿತವಾದ ಒಳ್ಳೆ ಕಾರ್ಣಿಕ ಪ್ರದೇಶದಲ್ಲಿ ನೇಮ ಕಟ್ಟಿಸಿದ್ದಾರೆ. ಆವಾಗ ಪ್ರಶ್ನೆ ಗಂಡ ಕಟ್ಟಿಸಿದಾಗ ಇವರು ಪ್ರಶ್ನೆ ಮಾಡಲಿಕ್ಕೆ ಬರಲಿಲ್ಲ. ಆಮೇಲೆ ನಮಗೆ ಯಾಕೆಂದರೆ ಅವರ ಗಂಡ ಕೆಲವು ಸೀಮಿತ ಪ್ರದೇಶದಲ್ಲಿ ನೇಮ ಕಟ್ಟಿಕೊಂಡು ಬಂದಿದ್ದಾರೆ. ಅನಂತರ ಅದು ಕೆಲವೊಂದು ಅಜ್ಜಲು ಪದ್ಧತಿಯಲ್ಲಿ ಬಾಕಿ ವಿಚಾರದಲ್ಲಿ ಆ ನೇಮಗಳನ್ನು ಚಿಪ್ಪರು ಗಣೇಶ ಪಂಬದರು ನೇಮ ಕಟ್ಟಿಕೊಂಡು ಬಂದಿದ್ದಾರೆ. ಆ ವಿಚಾರದಲ್ಲಿ ಮನಸ್ತಾಪಗೊಂಡು ಈ ಆರೋಪವನ್ನು ಮಾಡಿದ್ದು. ಅನಂತರ ಸುಶಾಂತ್ ಬಂಗೇರನ ಅಣ್ಣ ಖುದ್ದಾಗಿ ಅವರಿಗೆ ಈ ಆರೋಪ ಮಾಡಿದವರಿಗೆ ಕಾಲ್ ಮಾಡಿ ಕೇಳಿದ್ದಾರೆ, ಯಾಕೆ ನನ್ನ ತಮ್ಮನ ಬಗ್ಗೆ ಹೀಗೆ ನೀವು ಮಾಧ್ಯಮದ ಮೂಲಕ ಆರೋಪ ಮಾಡಿದ್ದು? ಅವನ ಬಗ್ಗೆ ನನಗೆ ಯಾವುದೇ ಬೇಜಾರಿಲ್ಲ, ಅವನು ಇದಕ್ಕಿಂತ ಮುಂಚೆಯೂ ನೇಮ ಕಟ್ಟಿದ್ದಾನೆ, ಅದರ ಬಗ್ಗೆ ಎಲ್ಲ. ಆಗ ಇವನಿಗೆಲ್ಲ ನಿಮ್ಮ ಗಂಡನೇ ಕರೆದು ನೇಮ ಕಟ್ಟಿಸಿದ್ದಾನೆಲ್ಲ, ಆಗ ನಿಮಗೆ ಪ್ರಶ್ನೆ ಮಾಡಬಹುದಿತ್ತಲ್ಲ ನಿಮ್ಮ ಗಂಡನನ್ನೇ ಅಂತ. ಅದಕ್ಕೆ ಅವರು ಯಾವುದೇ ಉತ್ತರವಿಲ್ಲ. ನನಗೆ ಚಿಪ್ಪರು ಗಣೇಶ್ ಪಂಬದ ಮೇಲೆ ವೈಯಕ್ತಿಕವಾದ ನಮಗೆ ಒಂದು ಕೋಪ ಉಂಟಂತ. ಅದಕ್ಕಾಗಿ ನಾನು ಮಾಧ್ಯಮದ ಮುಖಾಂತರವಾಗಿ ಅವನನ್ನು ತೇಜವಾದ ಮಾಡಲಿಕ್ಕೆ ನನಗೆ ಇದೇ ಸರಿಯಾದ ಮಾರ್ಗ ಅಂತ ನಾನು ಕೈಗೊಂಡದ್ದು. ಮತ್ತೊಂದು ವಿಚಾರ, ಅವರು ಮೊನ್ನೆ ಒಂದು ಹೇಳಿದರು ಮಾಧ್ಯಮದ ಮೂಲಕವೇ, ಗಣೇಶ ಪಂಬದರವರ ಅಲಿಯನಲ್ಲಿ ನಾನು ಪ್ರಶ್ನೆ ಮಾಡಿದ್ದೇನೆ ಅಂತ. ಕಾಲ್ ಮಾಡಿದ್ರು ಸರಿ, ಕಾಲ್ ಮಾಡಿ ಅವರು ಬೇರೆ ವಿಷಯದ ಬಗ್ಗೆ ಮಾತನಾಡಿದ್ದು. ಆ ಗಣೇಶ್ ಪಂಬದರವರ ಬಗ್ಗೆ ಇದ್ದ ವೈಯಕ್ತಿಕ ಅವರೆಂತ ಇದು ಹೇಳಿದ್ದು ಅದರ ಬಗ್ಗೆ. ಆಗ ನಾನೇ ಕೇಳಿದ್ದು, ಯಾಕೆ ಈ ಥರ ನೀವು ಮೊನ್ನೆ ಬೋಲೂರಿನ ಕಮಿಟಿಯವರಿಗೆ ಒಂದು ಕಾಲ್ ಮಾಡಿ ಹೇಳಿದ್ದು? ಅದು ನಾನು ಏನು ಬೇಕಾದರೂ ಹೇಳ್ತೇನೆ,
ನಿಮ್ಮನ್ನು ಮಂಗಳೂರಿಗೆ ಬಂದು ನೇಮಕಟ್ಟದ ಹಾಗೆ ಮಾಡ್ತೇನೆ ಅಂತ ಹೇಳಿದರು. ನಾನು ಯಾವುದೇ ಆಗ ನಾನು ಹೇಳಿದೆ ಪರವಾಗಿಲ್ಲ, ಅದೇ ಬೋಲೂರಿನದೇ ಆ ದೈವಗಳು ನೋಡ್ತಾರೆ ಅಂತಲೇ ಹೇಳಿ ನಾನು ಕಾಲ್ ಕಟ್ ಮಾಡಿದ್ದೇನೆ. ಅವರು ನಾನು ಉಡಾಫೆ ಉತ್ತರ ಕೊಟ್ಟಿದ್ದೇನೆ, ನೀವು ಹೆಂಗಸು ಬಂದು ಮುಖಕ್ಕೆ ಅರದಲ ಹಾಕಿ ನೇಮಕರ್ತೀರಾ ಅಂತ ನಾನು ಯಾವುದೇ ಸವಾಲನ್ನು ಅವರಿಗೆ ಹಾಕಲಿಲ್ಲ. ಅಂಥ ಸವಾಲು ಹಾಕಿದರೆ ಅವರು ನಾ ಮಾತನಾಡಿದ ಕಾಲ್ ರೆಕಾರ್ಡ್ ಉಂಟಲ್ಲ, ಅದನ್ನು ತೋರಿಸ್ಬಹುದಿತ್ತಲ್ಲ, ಕೇಳಿಸ್ಬಹುದು. ಅವರಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಅವರು ಈ ಮಾಧ್ಯಮದ ಮುಖಾಂತರ ಬಂದು ನಮ್ಮ ಬಗ್ಗೆ ಒಂದು ತೇಜಾವಧೆ ಮಾಡುವುದು ಇದು ತಪ್ಪು. ಅವರಿಗೆ ಮೊನ್ನೆ ಅಲ್ಲಿ ನೇಮ ಆದದ್ದು, ನೇಮ ಮಾಡಿಸಿದವರಿಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ರು. ಅದರ ಬಗ್ಗೆ ಏನು ಹೇಳ್ತೀವಿ? ನೇಮ ಆದಲ್ಲಿ ಸಮಾಧಾನ ಇಲ್ಲ ಅಂತ ಯಾವುದೇ ಅಲ್ಲಿ ಗುತ್ತುಬರಿಕೆಯವರಾಗಲಿ, ಅಲ್ಲಿ ಸೇರಿದ ಕಮಿಟಿಯವರಾಗಲಿ, ಮಹಿಳಾ ಮಂಡಳಿಯವರಾಗಲಿ ನಮಗೆ ಯಾವುದೇ ಥರ ಕಾಲ್ ಮಾಡಿ ಯಾವುದೇ ಹೇಳಿಲ್ಲ. ನೇಮ ಮುಗಿದ ನಂತರ ಆ ಕೊಡಿ ಇಳಿಸುವಲ್ಲಿ ಅವರು ಹೇಳಿದರು, ಇದು ಮೊದಲಿನ ಇದು ಸಾಂಪ್ರದಾಯಿಕವಾಗಿ ಕಟ್ಟುವ. ನೀವು ನೇಮವನ್ನು ಆ ಜಾರಂದಯ ಬಂಟ ಆ ದೈವದ ನೇಮವನ್ನು ಕೂಡ ನೋಡಿರ್ಬೋದು. ಮೊದಲಿನ ರೀತಿಯಲ್ಲಿ ಯಾವ ರೀತಿ ಪರಂಪರೆಯನ್ನು ನಾವು ಉಳಿಸಿಕೊಂಡು ಬಂದಿದ್ದೇವೋ ಅದೇ ರೀತಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಅವರು ಕೂಡ ನಮಗೆ ಸಹ ಈ ರೀತಿ ನೀವು ಒಳ್ಳೆ ರೀತಿ ಮಾಡಿದ್ದು ನಿಮ್ಮ ನೇಮಗಳು ಆ ದೈವಕ್ಕೆ ಹಾಗೂ ನಮಗೆ ನಾವು ಮಾಡಿಸಿದವರಿಗೆ ನಮಗೆ ತೃಪ್ತಿ ತಂದಿದೆ ಅಂತ ಅವರು ಹೇಳಿದ್ದಾರೆ. ನಮ್ಮ ಒತ್ತಾಯ ಯಾವುದೇ ಅವರನ್ನು ಒತ್ತಾಯ ಅಂತಲ್ಲ, ನಮ್ಮ ಸಮಾಜಕ್ಕೆ ಹಾಗೂ ಈಗ ಸುಶಾಂತ್ ಪಂಬದ ಮತ್ತು ಚಿಪ್ಪಾರು ಗಣೇಶ ಪಂಬದರವರಿಗೆ ಅವರ ಮೇಲೆ ಮಾಡಿದಂಥ ಆರೋಪಗಳು ತುಂಬ ಆರೋಪಗಳು ಮಾಡಿದ್ದಾರೆ. ಅಂದರೆ ಯಾವುದೇ ಆಧಾರಗಳಿಲ್ಲದೆ ಮಾಡಿದಂಥ ಆರೋಪಗಳು ಇವು. ಅಂದರೆ ಅವರಲ್ಲಿ ಇದಕ್ಕೆ ಯಾವುದೇ ರೀತಿ ದಾಖಲೆಗಳಾಗಲಿ ಅಥವಾ ಮಾತನಾಡಿದ್ದಕ್ಕೆ ಕಾಲ್ ರೆಕಾರ್ಡ್ ಆಗಲಿ ಅವರಲ್ಲಿ ಯಾವುದಿಲ್ಲ. ಹಾಗಾಗಿ ನಾವು ಹಿರಿಯರು ಮಾಡಿದಂಥ ಕಟ್ಟುಪಾಡಿನ ಪರಂಪರೆಯ ನೇಮ ಕಟ್ಟುವ ಈ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ಇದು 4 ಊರುಗಳಿಗೆ ನಾವು ಹೋಗಿ ಚಾಕರಿ ಮಾಡುವಲ್ಲಿಗೆ ಇನ್ನು ಮುಂದೆ ಮಾಧ್ಯಮಗಳಾಗಲಿ ಅಥವಾ ಅವರಿಗೆ ಬೇರೆ ಯಾವುದೇ ವೈಷಮ್ಯಗಳಿಲ್ಲ ಬಂದು ನಮ್ಮಲ್ಲಿ ನೇರವಾಗಿ ಅಥವಾ ನಮ್ಮ ಜಾತಿ ಸಮುದಾಯ ಇದು ಪಂಬದರೆಯನೆ ದೈವಾಧಿಕಾರ ಸಂಘ ನಮ್ಮ ಸಂಘ ಉಂಟು, ಅದಕ್ಕೆ ಬಂದು ಅವರು ದೂರು ಕೊಡಬಹುದಿತ್ತಲ್ಲ. ಇದು ಅದಕ್ಕೆ ಕೂಡ ಇವರು ತಿಳಿಸಲಿಲ್ಲ. ಯಾಕೆಂದರೆ ನಾವು ಪಂಬದ ಅಂತ ಅವರು ಹೇಳಿಕೊಂಡು ಬರ್ತಿದ್ದಾರೆ. ಪಂಬದ ಸಮುದಾಯದ ಯಾವುದೇ ಕಾರ್ಯಕ್ರಮಗಳಾಗಲಿ ಯಾವುದೇ ವಿಚಾರದಲ್ಲಿ ಅವರು ಬರುವುದಿಲ್ಲ. ಈ ಸುಶಾಂತ್ ಅವರ ತಾಯಿ ಆಗಲಿ ಅವರ ಫ್ಯಾಮಿಲಿ ಎಲ್ಲರೂ ಬಂದು ಪಂಬದರ ಈ ಕೂಡುಗಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ ನಾವು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಆರೋಪ ಮಾಡುವವರು ನಮ್ಮ ಪಂಬದರ ಸಮುದಾಯದವರಿಗೆ ಇವರ ಹೆಸರೇ ಗೊತ್ತಿಲ್ಲ, ಕೆಲವರಿಗೆ ಅವರ ಮುಖ ಪರಿಚಯವೇ ಇಲ್ಲ. ಹಾಗಾಗಿ ನಾವು ಮಾಡಿಕೊಂಡು ಬರುವಂಥ ನೇಮದ ಕಟ್ಟುಪಾಡಿಗೆ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆಗಳು ಬರಬಾರ್ದು ಅಂತ ಇದಕ್ಕೆ ನಾವೊಂದು ಸ್ಪಷ್ಟೀಕರಣ ನೀಡಲಿಕ್ಕೆ ಇದು. ಅವರು ಕಾನೂನಿನ ಮೂಲಕ ಹೋಗ್ಬೇಕಾದ್ರೆ ಅವರಿಗೆ ಆಧಾರಗಳು ಬೇಕು. ಆಧಾರಗಳು ನಮ್ಮ ಹತ್ರ. ಅವರು ಕಾನೂನಿನ ಮೂಲಕ ಹೋದರೆ ನಾವು ಸಹ ಅದಕ್ಕೆ ಬದ್ಧರಿದ್ದೇವೆ. ನಮ್ಮಲ್ಲಿ ಇವರ ಸುಶಾಂತ್ ಪಾಮದರವರು ಅದಕ್ಕೆ ಬೇಕಾದ ಈಗ ಅವರಿಗೆ ಆದಂಥ ಆರೋಪದ ಮೇಲೆ ಅದಕ್ಕೆ ತೀರ್ಮಾನಗಳು ಅವರು ತೆಗೊಳ್ತಾರೆ. ಅವರ ತಾಯಿ ಆಗಲಿ ಅವರು ಎಲ್ಲ ನಾವು ತೆಗೊಳ್ತೇವೆ. ಹಾಗೂ ನಮ್ಮ ಪಂಬದರ ಬಗ್ಗೆ ಇದಕ್ಕೆ ಅವರು ಬಂದು ದೂರು ಕೊಡ್ಬೋದಿತ್ತಲ್ಲ. ಹಾಗೆ ಸಂಘಕ್ಕೆ ನಾವು ದೂರು ಕೊಟ್ಟಿದ್ದೇವೆ. ಅವರ ಸುಶಾಂತ್ ಬಂಗೇರವರ ತಾಯಿ ಸುಶಾಂತ್ ಬಂಗೇರ ಇವರು ಹೋಗಿ ಸಂಘ ಸಂಘ ಅಂದ್ರೆ ನಮ್ಮದ್ರಲ್ಲಿ ಅದು ಕಮಿಟಿ ಇರುವುದು, ಮತ್ತೆಲ್ಲರೂ ಸದಸ್ಯರು. ಹೀಗೆ ಸದಸ್ಯರಾಗಿ ಅವರು ಸಂಘದ ಎಲ್ಲ ಕಾರ್ಯಕ್ರಮಗಳಿಗೆ
ಬಂದು ಪಾಲ್ಗೊಳ್ತಾ ಇದ್ದಾರೆ ಅವರು. ಯಾಕೆಂದ್ರೆ ನಮ್ಮಲ್ಲಿ ಜಾತಿ ಪದ್ಧತಿ ಬಂದಾಗ ಬರೋದಂದ್ರೆ ಅಳಿಯಕಟ್ಟಿಗೆ ಇವರು ಅನ್ವಯಿಸ್ತಾರೆ. ಯಾಕೆಂದ್ರೆ ಬೇರೆ ಜಾತಿಯಿಂದ ಬಂದಿರೋದು. ಹಾಗಿದ್ದು ನಿಮ್ಮ ಸಂಘದಲ್ಲಿ ಸದಸ್ಯತನ ಅವ್ರಿಗೆ ಇದೆಯಾ? ಅಲ್ಲ ಮೇಡಮ್, ಈಗ ಜಾತಿ ಅಂತ ನೀವು ಹೇಳ್ತೀರಲ್ವಾ, ಜಾತಿ ಅಂತ ನೀವು ಹೇಳ್ತೀರಲ್ವಾ, ಯಾವ ಜಾತಿಗೆ ಸಹ ದೇವಸ್ಥಾನಕ್ಕೆ ಚರ್ಚಿಗೆ ಎಲ್ಲ ದೇವರಿಗೆ ಸಹ ಕೈ ಮುಗಿತಾರಲ್ವಾ, ಅದೇ ಜಾತಿ ಇದೇ ಜಾತಿ ಅಂತ ಹೋಗ್ಬೇಕಂತಿಲ್ಲಲ್ಲ. ನೀವು ಸದಸ್ಯರಾಗಿದ್ದೀರಾ? ಅದರಲ್ಲಿ ಸದಸ್ಯತನ ಇಲ್ಲ. ಅದು ಪಂಬದರ ಒಂದು ಒಕ್ಕೂಟ ಸಂಘ, ಜಾತಿ ಸಮುದಾಯ ಅದು. ಹಾ, ನಾವು ಮೊದಲು ಪ್ರೋಗ್ರಾಮ್ ಮಕ್ಕಳಿಗೆ ಡ್ಯಾನ್ಸ್ ಎಲ್ಲ ನಾನು ಕಲಿಸ್ಕೊಳ್ತಿದ್ದೆ, ನಾವು ಸಹ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಅಲ್ಲಿ ಭಜನೆ ಎಂತಾದ್ರೂ ಹೋಗ್ತು ಮಕ್ಕಳ ಸಂಘದ ಅದನ್ನು ಬೇತೆ. ಪ್ರಸ್ತುತ ಸಂಘಕ್ಕೆ ಸಂಘದಾದಂಥ ಒಂದು ನಿಬಂಧನೆಗಳು ಮತ್ತು ನಡಾವಳಿಗಳಿದೆ. ಬಹುಶಃ ಅದು ಸಮಾಜದ ವಿಶೇಷವಾದಂಥ ಒಂದು ಕಮಿಟಿ ಬದಲಾವಣೆ ಆಗುವಂಥ ಒಂದು ಹೊತ್ತಿನಲ್ಲಿ ಸಂಘದ ಇಡೀ ಸಮಾಜದ ಎಷ್ಟು ಮಂದಿ ಸೇರ್ತಾರೋ ಅವರೊಂದು ಸದಸ್ಯತ್ವವನ್ನು ಸ್ವೀಕಾರ ಮಾಡುವಂಥ ಒಂದು ಪದ್ಧತಿ ಇದೆ ನಮ್ಮ ಸಂಘದಲ್ಲಿ ಕೂಡ. ಬಹುಶಃ ಕೆಲವೊಂದು ಪದ್ಧತಿಗಳ ನಿಬಂಧನೆ ಅಂದರೆ ನಮಗೆ ಪ್ರಸ್ತುತ ದಾಖಲೆ ಇರುವಂಥದ್ದು ಒಂದು ಅಲ್ಲಿಯ ಕಟ್ಟು ಮತ್ತು ಮಕ್ಕಳ ಕಟ್ಟನ್ನು ನೋಡಿ ಅಲ್ಲಿ ನಮ್ಮ ಸದಸ್ಯತ್ವವನ್ನು ಸ್ವೀಕಾರ ಮಾಡುವುದಲ್ಲ. ಹೆಚ್ಚಾಗಿ ಅಂದರೆ ಅವನ ಸರ್ಟಿಫಿಕೇಟ್ ಬಹುಶಃ ನೋಡುವಾಗ ಅವನ ಆದಾಯ ಅಥವಾ ಜಾತಿ ಪ್ರಮಾಣದ ಕೆಲವೊಂದು ದಾಖಲೆಗಳನ್ನು ಮತ್ತು ತಂದೆಯಿಂದ ಮಗನಿಗೆ ಇದ್ದಂಥ ಒಂದು ದಾಖಲೆಗಳನ್ನು ನೋಡಿ ಸಂಘ ಒಂದು ಅದು ಅಲ್ಲ ಸೊಸೈಟಿ ಆ್ಯಕ್ಟ್ ಪ್ರಕಾರ ಆದಂಥ ಒಂದು ಸಂಘ ಅದು. ಆದ್ದರಿಂದ ಅದರದೇ ಆದಂಥ ನಿಬಂಧಗಳು ನಿಯಮಗಳು ಇದೆ. ಬಹುಶಃ ಮೆಂಬರ್ಶಿಪ್ಪು ಬಹುಶಃ ಇವತ್ತಿನಲ್ಲಿ ಅವನಿಗೆ ಅಷ್ಟು ಗಮನಕ್ಕೆ ಬರಲಿಕ್ಕಿಲ್ಲ. ಮತ್ತಂದರೆ ಸಮಾಜದ ಎಲ್ಲ ಸದಸ್ಯರು ಆ ಸದಸ್ಯತ್ವವನ್ನು ಸ್ವೀಕಾರ ಮಾಡ್ತಾರೆ ಎನ್ನುವಂಥ ದೃಢ ವಿಶ್ವಾಸ ಕೂಡ ಸಮಾಜಕ್ಕಿಲ್ಲ ಈ ಹೊತ್ತಿನಲ್ಲಿ. ಬಹುಶಃ ಇಂಥ ಒಂದು ಸಂದರ್ಭಗಳು ಬರುವಂಥ ಹೊತ್ತಿನಲ್ಲಿಗೆ ನಾವು ಸ್ವಲ್ಪ ಜಾಗೃತಿ ಆಗಬೇಕಾಗ್ತದೆ. ನೀವು ಕೇಳುವಂಥ ಪ್ರಶ್ನೆಗೆ ಈ ಹೊತ್ತಿನಲ್ಲಿ ಈ ಸಂದರ್ಭಗಳು ಅದು ಸದಸ್ಯತ್ವ ಇದ್ದರೆ ಒಂದು ಜಾಗೃತಿ ಆಗುವಂಥ ಬಹುಶಃ ಮುಂದಿನ ದಿನಗಳಲ್ಲಿ ಅವರು ಜಾಗೃತಿ ಹಾಂ ಹ್ಞೂ ನಿಮ್ಮ ಸಂಘಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಕೊಟ್ಟಾಗ ಅವರು ಅಲ್ಲಿ ಸದಸ್ಯರ ಅಂದ್ರೆ ಅಲ್ಲಿ ಅವರು ಲೀಗಲಿ ನಿಮ್ಮ ಪಂಬದ ಸಂಘಕ್ಕೆ ಸೇರ್ಕೊಂಡಿದ್ದಾರೆ. ಅಲ್ಲಿ ವಿಷಯ ಬರಲ್ಲ. ಪಂಬದವರು ಎಲ್ಲರೂ ಸೇರ್ಕೊಂಡು ಅವ್ರನ್ನ ಸ್ವೀಕರಿಸಿದ್ದಾರೆ ಅಂತ ಪ್ರಸ್ತುತ ಇಲ್ಲ. ಯಾಕಂದ್ರೆ ಅಲ್ಲಿ ಹೋಗ್ತಾರೆ ಎಲ್ಲ ಮಾಡ್ತಾರೆ, ಓಕೆ. ಆದ್ರೆ ಮೆಂಬರ್ಶಿಪ್ ಇಲ್ಲ ಅಂದ್ರೆ ಅವ್ರನ್ನ ಸ್ವೀಕಾರ ಮಾಡಿಲ್ವಾ? ಈ ವಿಷಯ ಪ್ರಸ್ತುತ ನೀವು ಕೇಳುವುದು ಪ್ರಸ್ತುತ ಸತ್ಯವೇ. ಆದರೆ ಇದು ಮಾಧ್ಯಮಗಳಲ್ಲಿ ಎಲ್ಲೂ ಚರ್ಚೆ ಬರಲಿಲ್ಲ ಅಂತ ಯಾರು ಅವರು ಕೂಡ ರತಿಯವರು ಯಾರು ನಮ್ಮ ಸಹೋದರಿಯವರು ಆರೋಪ ಮಾಡಿದ್ದಾರೆ ನೋಡು, ಅದು ಸಮಾಜದ ಆರೋಪ ಅಲ್ಲ, ಸಂಘದ ಆರೋಪ ಅಲ್ಲ. ನೀವು ಕೇಳುವಂಥ ವಿಚಾರ ಅದನ್ನು ಇಲ್ಲಿ ಚರ್ಚಿಸುವಂಥ ವಿಷಯ ಅಲ್ಲ ಅಂತ. ಅದು ಸಮಾಜ ಸಂಘದಲ್ಲೇ ನಿರ್ಧಾರ ಆಗಬೇಕು ಅದನ್ನು ವಿಚಾರ. ವಿಶೇಷ ಸತ್ಯವೇ. ಆದ್ದರಿಂದ ಕೆಲವರು ಎಲ್ಲ ಸಮಾಜದಲ್ಲಿದ್ದ ಅಂದರೆ ಎಲ್ಲರೂ ಸದಸ್ಯತ್ವವನ್ನು ಸ್ವೀಕಾರ ಮಾಡ್ತಾರಂತ ಎಲ್ರಿಗೂ ಆಗುವುದಿಲ್ಲ. ದೃಢ ವಿಶ್ವಾಸ ಮತ್ತು ಅವರಿಗೆ ಇಂಥದ್ದೇ ನೀವು ಮಾಡಬೇಕಂತ. ಕೆಲವರು ಸಮಾಜದ ಬಗ್ಗೆ ಒಂದು ಅಭಿಪ್ರಾಯ ಇರ್ತದೆ, ಒಳ್ಳೆಯ ಅಭಿಪ್ರಾಯ ಇರ್ತದೆ, ಸಮಾಜದ ಬಗ್ಗೆ ಕಾಳಜಿ ಇರ್ತಾರೆ. ಕೆಲವರು ಹೆಚ್ಚು ನಾವು ನೋಡುವುದಾದರೆ ಸಾಧಾರಣ ಒಂದು 2,000 ಸಂಖ್ಯೆ ಇರುವಂಥ ಒಂದು ಸಮಾಜ ಎಲ್ಲರೂ ಸದಸ್ಯತ್ವವನ್ನು ಸ್ವೀಕಾರ ಮಾಡಿದ್ದಾರಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳುವುದು ನಾನು. ಬಹುಶಃ ಎಲ್ಲ ಇದಕ್ಕೆ ಅನ್ವಯ ಆಗುವುದಿಲ್ಲ ಅಂತ. ಸಮಾಜ ಅನ್ನುವಂಥದ್ದು ಸಮಾಜವನ್ನು ಕಟ್ಟಿ ಬೆಳೆಸುವಂಥದ್ದು. ಮತ್ತು ಅಳಿಯ ಕಟ್ಟು ಮತ್ತು ಮಕ್ಕಳ ಕಟ್ಟು ಎನ್ನುವಂಥದ್ದು ಅದು ದೇವಾರಾಧನೆಗೆ ಆ ಜಾಗೆ ಮತ್ತು ಮಾಗನೆ ಸೀಮೆ ಗ್ರಾಮ ಯಾವ ಕುಟುಂಬ ಪದ್ಧತಿಯಲ್ಲಿ ಬರ್ತದೆ ದೈವಗಳು ಅದನ್ನು ನೇಮಕ ಮಾಡುವಂಥದ್ದು ಅವನ ಹಿರಿಯರು ಮತ್ತು ಅವನ ಅಜ್ಜ ಅವರ ಮಾವ ಯಾವ ಸಂಪ್ರದಾಯವನ್ನು ಮುಂದುವರೆಸಿಕೊಂಡು ಬಂದಿದ್ದಾರೆ ನೋಡಿ, ಅದನ್ನು ಸಮಾಜದ ಅಧ್ಯಕ್ಷರು ಅಥವಾ ಕಾರ್ಯಂತರು ಮತ್ತು ಅವರ ಆಡಳಿತ ವರ್ಗ ಅದನ್ನು ನೇಮಕ ಮಾಡಲಿಕ್ಕೆ ಆಗುವುದಿಲ್ಲ. ಬಹುಶಃ ಇಂಥ ಚರ್ಚೆಗಳು ಬಂದರೆ ಮಾತ್ರ ಅಲ್ಲಿ ಒಂದು ಚರ್ಚೆಗಳಿಗೆ ಅವಕಾಶ ಬಂದರೆ ಅದನ್ನು ನಮ್ಮ ಒಳಗೆ ಇದ್ದು ಸಮಾಜದ ಒಳಗಿದ್ದು ಅದನ್ನು ಚರ್ಚಿಸಿ ಮುಂದೆ ಒಂದು ವೇಳೆ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಅವರಿಗೊಂದು ಮಾರ್ಗದರ್ಶನವನ್ನು ನೀಡಿ ಈ ರೀತಿ ಮುಂದೆ ಹೋಗುವಂಥ
ಹಿತವಚನವನ್ನು ಆವತ್ತಿನಲ್ಲಿ ನೀಡಬಹುದಂತ. ಬಹುಶಃ ಇದು ಕಟ್ಟುಪಾಡು ಮತ್ತು ಸದಸ್ಯ ತನಗಳ ಕಟ್ಟುಪಾಡು ನಮ್ಮ ದೈವಾರಾಧನೆಗೆ ಅದು ಬರುವುದಿಲ್ಲ. ಬಹುಶಃ ಪಂಬದ ಎನ್ನುವಂಥ ಒಂದು ವಿಚಾರ ಮಾತ್ರ ಪ್ರಸ್ತುತ ಯಾವ ಯಾವ ಮಾಧ್ಯಮಗಳಲ್ಲಿ ನಲಿಕೆ ಇರಬಹುದು, ಪಾನರ ಇರಬಹುದು, ಪಂಬದರು ತೆನ್ಕಾಯಿ ಹೋದರೆ ಕೇರಳ ಭಾಗಕ್ಕೆ ಹೋದರೆ ಮಲವರ ಅಂತ ಇದ್ದಾರೆ. ಅವರು ಹೇಳುವಂಥ ಪದ್ಧತಿ ಅಂದರೆ ನಮ್ಮ ಕುಟುಂಬ ಪಾರಂಪರೆಯಿಂದ ಬಂದಂಥ ಯಾವ ಕಸುಬುಂಟು ಅದನ್ನು ಮುಂದುವರಿಸಿಕೊಂಡು ಹೋಗುವುದಂತ ಹೇಳುವುದು. ಪ್ರಸ್ತುತ ನಾನು ಹೇಳುವುದಂದರೆ, ಈಗ ಮಾಧ್ಯಮದಲ್ಲಿ ಇರುವಂಥ ಈ ದೂರನ್ನು ಸಮಾಜ ಸಂಘಕ್ಕೆ ನೀಡಿದ್ದಾರೆ. ಬಹುಶಃ ಅವರ ತಾಯಿ ಸಮಾಜ ಸಂಘಕ್ಕೆ ನೀಡಿದ್ದಾರೆ. ಬಹುಶಃ ಸಮಾಜ ಸಂಘ ಇದರ ಹಿಂದೆ ಇದೇ ಸಮಾಜ ಇದೆ ಅನ್ನುವಂಥದ್ದು ನಾವು ದೃಢವಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಇಂತಹ ಸಂದರ್ಭಗಳು ಅನೇಕ ಬರ್ತದೆ. ಬರುವಂಥ ಹೊತ್ತಿನಲ್ಲಿ ಆ ಸಂದರ್ಭೋಚಿತವಾಗಿ ಆ ದೈವಾರಾಧನೆಯ ಕೊಡಿಯಡಿಗೆ ಸಂಬಂಧಪಟ್ಟಂಥ ಗ್ರಾಮ ಯಾವುದು ಕ್ಷೇತ್ರಗಳು ಉಂಟು ನೋಡಿ, ಮತ್ತು ಆ ಜವಾಬ್ದಾರಿನ ಯಾರು ತಗೊಳ್ತಾರೆ ಅದು ಅವರವರಿಗೆ ಬಿಟ್ಟಂಥ ವಿಚಾರಗಳು. ಬಹುಶಃ ಈ ಸಂದರ್ಭಗಳಲ್ಲಿ ಸಮಾಜ ಇರ್ತದೆ, ನನ್ನ ಹಿಂದೆ ಇದೆ ಅಂತ ಎನ್ನುವಂಥ ವಿಚಾರವನ್ನು ಬಿಟ್ಟಬೇಕು. ನನ್ನ ಹಿಂದೆ ದೈವಗಳಿದೆ, ನನ್ನ ಹಿಂದೆ ನಾನು ನಂಬಿಕೊಂಡು ಬಂದಂಥ ದೈವಗಳಿದೆ. ನಾಡು ಮಾಡುವಂಥ ಕ್ಷೇತ್ರ ನನ್ನ ಕ್ಷಾತ್ರೆ, ಅದು ದೈವಕ್ಕೆ ಸಮರ್ಪಣಾ ಭಾವನೆಯಲ್ಲಿ ನಾನು ಇದ್ದೇನೆ. ಆದ್ದರಿಂದ ದೈವಗಳ ಒಂದು ಅನುಗ್ರಹ ಮತ್ತು ನಮ್ಮ ಪೂರ್ವ ಪರಂಪರೆ ಹಿರಿಯರ ಅನುಗ್ರಹ ಇದ್ದರೆ ಸಮಾಜ ಖಂಡಿತ ಅದರ ಹಿಂದೆ ಇರ್ತದೆ. ಆದ್ದರಿಂದ ಇಲ್ಲಿ ಮಾಧ್ಯಮದಲ್ಲಿ ಪತ್ರಿಕೋದ್ಯಮವನ್ನು ಮಾಡುವಂಥ ಹೊತ್ತಿನಲ್ಲಿ ಇದು ಕೂಡ ಅವರಿಗೆ ಬಂದಂಥ ಅಪವಾದಗಳು ಯಾವುದುಂಟು ಅದನ್ನು ಪ್ರಸ್ತುತ ಇವರ ಮೇಲೆ ಅಪವಾದವನ್ನು ಮಾಡಿದ್ದಾರೆ. ಅದು ಅವರಿಗೆ ಮತ್ತೆ ವೈಯಕ್ತಿಕವಾದಂಥ ವಿಚಾರಗಳಿದ್ದರೆ ಅದನ್ನು ಕುತ್ಕೊಂಡು ಮಾತನಾಡುವ, ಅದನ್ನು ಪರಿಹರಿಸಿಕೊಳ್ಳುವಂಥ ಒಂದು ಮಾರ್ಗ ಮತ್ತು ಬೇರೆ ಮಾಧ್ಯಮ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವಂಥ ನನ್ನ ಒಂದು ಅಭಿಪ್ರಾಯ. ಆದ್ದರಿಂದ ಸಮಾಜವನ್ನು ಕಟ್ಟಿ ಸಮಾಜ ಇರ್ತದೆ, ಒಳ್ಳೆಯ ಅಭಿಪ್ರಾಯ ಇರುವಾಗ, ಒಳ್ಳೆಯ ಒಂದು ಚಿಂತನೆ ಇರುವಾಗ, ಒಳ್ಳೆಯ ಒಂದು ಅಭಿಮತ ಇರುವ ಒಂದು ಹೊತ್ತಿನಲ್ಲಿ ಸಮಾಜ ಅದರ ಹಿಂದೆ ಇರ್ತದೆ. ಆದ್ದರಿಂದ ನಮ್ಮ ಸಮಾಜದ ಹಿಂದೆ ಇದೆ ಅನ್ನುವಂಥದ್ದು ಒಂದು ವಿಶ್ವಾಸವನ್ನು ನಮ್ಮ ಆತ್ಮದಲ್ಲಿ ಒಂದು ವಿಶ್ವಾಸ ಮಾತ್ರ ಇರಬೇಕಾಗ್ತದೆ. ಆದ್ದರಿಂದ ದೈವಗಳು ಆ ಕ್ಷೇತ್ರದ ಪದ್ಧತಿ ಅದು ಇರ್ತದೆ. ಅದು ಖಂಡಿತವಾಗಲೂ ಅವನು ನಡೆಸುವಂಥ ಕೆಲವೊಂದು ಸಂಪ್ರದಾಯ ಕೆಲವೊಂದು ಜಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದರ ಹಿಂದೆ ಸಮಾಜ ಇದೆ. ಕ್ಷೇತ್ರದ ಅವನ ಮೇಲೆ ಅಭಿಮಾನ ಇಟ್ಟಂತಹ ಬಹುದು ದೊಡ್ಡ ದೊಡ್ಡ ಕ್ಷೇತ್ರಗಳಿದೆ. ಮತ್ತು ದೈವಗಳ ಚಾಕಿರಿ ಮಾಡುವಂತಹ ದೊಡ್ಡ ದೊಡ್ಡ ಕ್ಷೇತ್ರದ ಸಂಪ್ರದಾಯದ ಅವರು ಕೂಡ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹೊತ್ತಿನಲ್ಲಿ ಬಹುಶಃ ಸಮಾಜ ಸಂಘದ ಒಂದು ನಿರ್ಧಾರವನ್ನು ಈ ಹೊತ್ತಿನಲ್ಲಿ ನಮಗೆ ತೆಗೊಳ್ಳಿಕ್ಕೆ ಆಗುವುದಿಲ್ಲ. ನಾನು ಕಮಲಾಕ್ಷ ಪಂಬದ ಅಂತ ಕಂದಕಾಡು. ಸರಿ, ಇವರು ಚಿಪ್ಪಾರು ಮಾರು ಅಂತ. ಬಹುಶಃ ಬಾರ್ಕೂರು ಮಂಗಳೂರು ಮನೆತನಗಳಲ್ಲಿ 16 ಮನೆತನಗಳಲ್ಲಿ ತೆನ್ಕು ಭಾಗದ ಒಂದು ಚಿಪ್ಪಾರು ಮನೆತನದ ಪ್ರಸಿದ್ಧ ಒಂದು ದೇವರ ನರ್ತಕರು ಚಿಪ್ಪಾರು ಮಾರು ಗಣೇಶ್ ಪಂಬದ ಅಂತ. ಗಣೇಶ್ ಚಿಪ್ಪಾರು ಮಾರೂರವರ ಮಗ ಇವರು. ಬಹುಶಃ ಹಿರಿಯರಾದಂಥ ಅವರ ಮಗ ಗಣೇಶ್ ಪಂಬದ ಅಂತ. ಗಣೇಶ್ ಪಂಬದ ಅವರು ನಮ್ಮ ಸುಶಾಂತ್ ಪಂಬದರ ತಾಯಿ ಸವಿತಾ ಮತ್ತು ಸುಶಾಂತ್ ಗಣೇಶ್ರವರ ಮಗ ಸುಶಾಂತ್. ಇವರು ನಮ್ಮ ಚಿಪ್ಪರ್ ಗಣೇಶ್ ಪಂಪದರ ಅಲಿಯ ಸೂರಜ್ ಚಿಪ್ಪರ್ ಅಂತ. ನಮ್ಮ ಸಮಾಜದ ಹಿರಿಯ ದೇವನರ್ತಕರು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ದೇವನರ್ತಕರಾದ ಗಣೇಶ್ ಕಜೆ ಕೂಡ ಇದ್ದಾರೆ. ಇವು ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಬಹುಶಃ ಇವರು ಕೂಡ ಒಂದು ಸುಶಾಂತರ ಬಗ್ಗೆ ಮತ್ತು ಗಣೇಶಣ್ಣನ ಬಗ್ಗೆ ಒಂದು ಅಭಿಪ್ರಾಯಗಳ ಬಗ್ಗೆ ಒಂದು ಇವರು ಕೂಡ ಸೇರ್ಕೊಂಡಿದ್ದಾರೆ ಈ ಪತ್ರಿಕಾ ಮಾಧ್ಯಮದಲ್ಲಿ. Thank you.